ವೆಲ್, ಹೃದಯದ ಸಿಹಿ ಮಾತು ಸಚಿನ್ ಗೌಡ. ಹಳ್ಳಿಲಿ ಇರೋ ಹುಡುಗನಿಗೆ ಸಿಟಿಲಿರೋ ಹುಡುಗಿ ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಳ್ಳಿಲಿ ಒಂದು ಹುಡುಗ ಗದ್ದೆ ಕೆಲಸ ಮಾಡ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ, ಅವ್ರ ತಂದೆ ತಾಯಿ ಜೊತೆ ಆರಾಮಾಗೆ ಓಡಾಡ್ಕೊಂಡಿರ್ತಾನೆ. ಈ ಥರ ಓಡಾಡ್ಕೊಂಡಿರೋ ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಎಂಟ್ರಿ ಆಗ್ತಾಳೆ. ಆ ಹುಡುಗಿ ಯಾರದು ಅಂದರೆ, ಸಿಟಿಲಿ ಒಂದು ಕಾಲೇಜಲ್ಲಿ ಓದ್ತಾ ಇರೋ ಹುಡುಗಿ. ಆ ಹುಡುಗಿ ಕಾಲೇಜಲ್ಲಿ ಓದಬೇಕಾದ್ರೆ ಒಂದು ಹುಡುಗನ್ನ ಇಷ್ಟಪಟ್ಟಿರ್ತಾಳೆ. 6 ತಿಂಗಳಿಂದ ಲವ್ ಸಹ ಮಾಡ್ತಾ ಇರ್ತಾಳೆ. ಆ ಹುಡುಗನ ಜೊತೆ ಪಾರ್ಕು, ಮಾಲು, ಈ ಥರ ಕಾಫಿ ಶಾಪ್ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿ ಖುಷಿಯಾಗಿರ್ತಾಳೆ. ಆ ಹುಡುಗಿ ಖುಷಿಯಾಗಿರ್ಬೇಕಾದ್ರೆ ಆ ಹುಡುಗಿಗೆ ಕಾಲೇಜಲ್ಲಿ ಎಕ್ಸಾಮ್ ಶುರು ಆಗುತ್ತೆ. ಎಕ್ಸಾಮ್ನು ಸಹ ಚೆನ್ನಾಗಿ ಬರೀತಾಳೆ ಹುಡುಗಿ. ಬರೆದ್ಮೇಲೆ 1-2 ತಿಂಗಳು ಕಾಲೇಜು ರಜಾ ಸಿಗುತ್ತೆ. ರಜಾ ಸಿಕ್ಕ ಮೇಲೆ ಹುಡುಗಿ 2 ತಿಂಗಳು ಮನೇಲೇ ಕೂತ್ಕೊಂಡು ಬೋರ್ ಹೊಡೆಯುತ್ತೆ. ಸೊ ಹಳ್ಳಿಗಾರ ಹೋಗೋಣ, ಅಜ್ಜಿ ನೋಡೋಣ, ತಾತನ ನೋಡೋಣ ಅಂತ ಆ ಹುಡುಗಿ ಯೋಚನೆ ಮಾಡ್ತಾಳೆ. ಅದಕ್ಕೆ ಅವ್ರ ತಂದೆ ತಾಯಿ ಜೊತೆ ಆ ಹುಡುಗಿ ಕೇಳ್ತಾಳೆ. ಅವ್ರ ತಂದೆ ಕೆಲ್ಸಕ್ಕೆ ಹೋಗಿರ್ತಾರೆ. ಸಾಯಂಕಾಲ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಅವ್ರ ಅಪ್ಪನ್ನ, ಅಪ್ಪ ನಾನು ಅಜ್ಜಿನೂ ತಾತನೂ ನೋಡಬೇಕು ಅನಿಸ್ತಿದೆ, ನಾನು ಹಳ್ಳಿಗೆ ಹೋಗಬೇಕು, ನನ್ನ ಕಲಿಸ್ಕೊಡಿಯಪ್ಪ ಅಂತ ಅವ್ರ ಅಪ್ಪನ್ನ ಆ ಹುಡುಗಿ ಕೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ಹೇಳುತ್ತೆ, ನೀನು ಎಲ್ಲೂ ಹೋಗ್ಬೇಡ, ಯಾವ ಹಳ್ಳಿಗೂ ಹೋಗ್ಬೇಡ, ಯಾವ ಅಜ್ಜಿ ತಾತನೂ ನೋಡೋಕೆ ಹೋಗ್ಬೇಡ, ನಿನಗೆ 2 ತಿಂಗಳು ಕಾಲೇಜ್ ರಜೆ ಇದೆ ತಾನೆ, ಮನೇಲೆ TV ಇದೆ, ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಇಲ್ಲೇ ಮೊಬೈಲ್ ಗೇಮ್ ಆಡ್ಕೊಂಡು TV ನೋಡ್ಕೊಂಡು ಮನೇಲೇ ಇರಪ್ಪ ಅಂತ ಅವರಪ್ಪ ಅವ್ರ ಮಗಳಿಗೆ ಹೇಳುತ್ತೆ. ಅದಕ್ಕೆ ಇದನ್ನ ಅವ್ರ ಅಪ್ಪನ ಬೈಲಿ ಕೇಳಿ ಅವಳ ಮಗಳು ತುಂಬ ಬೇಜಾರು ಮಾಡ್ಕೊತಾಳೆ. ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ನೀವಾದರೂ ಅಪ್ಪನಿಗೆ ಹೇಳಿ ಅಮ್ಮ, ನನ್ನ ಹಳ್ಳಿಗೆ ಹೋಗಬೇಕು, ಅಜ್ಜಿನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಅಮ್ಮ. ಸುಮಾರು ಇಲ್ಲ ಅಂದರೂ ಒಂದು 4-5 ವರ್ಷನೇ ಆಯ್ತಲ್ವ ನಮ್ಮ ಹಳ್ಳಿಗೆ ಹೋಗಿ ನನ್ನ ಅಜ್ಜಿ ತಾತನ ನೋಡಬೇಕು ಅಂತ ಒಂದೇ ಸಮ ಹಠ ಮಾಡ್ತಾಳೆ ಹುಡುಗಿ. ಅದಕ್ಕೆ ಅವ್ರ ಅಮ್ಮ ಹೇಳುತ್ತೆ, ನನ್ನೇನು ಕೇಳಬೇಡಪ್ಪ, ನಿಮ್ಮ ಅಪ್ಪನ ಇಷ್ಟ, ನಿನ್ನಿಷ್ಟ, ನಿಮ್ಮಪ್ಪ ಹೋಗು ಅಂದರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬಾ, ನಾನೇನು ಹೇಳೋಕೆ ಹೋಗಲ್ಲ. ಆಮೇಲೆ ನಾನು ಹೇಳೋಕೆ ಹೋದರೆ ನಿಮ್ಮಪ್ಪ ನನಗೆ ರೇಗ್ತಾರೆ, ನಾನಂತೂ ಕೇಳಲ್ಲ ಅಂತ ಅವರಮ್ಮ ಹೇಳ್ಬಿಡ್ತಾರೆ. ಸರಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ರೂಮಲ್ಲಿ ಒಬ್ಬಳೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಜ್ಜಿ ಮೊಮ್ಮಗಳಿಗೆ ಫೋನ್ ಮಾಡ್ತಾರೆ. ಮೊಮ್ಮಗಳೇ ಏನು ಮಾಡ್ತಿದ್ದೀಯ ಅಂತ ಅಜ್ಜಿ ಕೇಳುತ್ತೆ. ಅಜ್ಜಿ ನನಗೆ ತುಂಬ ಬೇಜಾರಾಗ್ತಿದೆ ಅಜ್ಜಿ ಅಂತ ತುಂಬ ಒಂಥರ ಹತ್ಕೊಂಡು ಅಜ್ಜಿ ಹತ್ರ ಆ ಮೊಮ್ಮಗಳು ಮಾತಾಡ್ತಾಳೆ. ಅದಕ್ಕೆ ಅಜ್ಜಿ ಕೇಳುತ್ತೆ, ಏನಾಯಿತು ಮೊಮ್ಮಗಳೇ ನಿನಗೆ ಅಂತ ಅಜ್ಜಿ ಕೇಳಿದ ತಕ್ಷಣ, ಅಜ್ಜಿ ನನಗೆ ಈ ಥರ ಕಾಲೇಜ್ 2 ತಿಂಗಳು ರಜೆ ಇದೆ, ಊರಿಗೆ ಹೋಗ್ತೀನಿ, ಅಜ್ಜಿ ತಾತನ ನೋಡ್ತೀನಿ ಅನ್ನೋದಕ್ಕೆ ನಿನ್ನ ಮಗ ನನ್ನ ಊರಿಗೆ ಕಳಿಸಿಲ್ಲ, ತುಂಬ ಬೇಜಾರಾಗ್ತಿದೆ ಅಜ್ಜಿ, ನಿಮ್ಮನ್ನ ನೋಡಬೇಕು, ಹಳ್ಳಿ ನೋಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತಿದೆ ಅಜ್ಜಿ ಅಂತ ಅಜ್ಜಿ ಏನು ಮಾಡ್ತಾರೆ ಅಂದರೆ, ಸರಿ ನೀನೇನು ಅಳಬೇಡ, ನೀನೇನು ಬೇಜಾರು ಮಾಡ್ಕೊಬೇಡ, ನನ್ನ ಮಗನಿಗೆ ನಾನು ಹೇಳ್ತೀನಿ, ನಿಮ್ಮ ಅಪ್ಪನ ಕೈಗೆ ಫೋನ್ ತಗೊಂಡೋಗಿ ಕೊಡು ಅಂತ ಅವಜ್ಜಿ ಕೇಳ್ತಾರೆ. ಅದಕ್ಕೆ ಮೊಮ್ಮಗಳು ಹೇಳ್ತಾಳೆ, ಅಜ್ಜಿ ನಾನು ಫೋನ್ ತಗೊಂಡೋಗಿ ಕೊಟ್ಟರೆ ನಾನೇ ಫೋನ್ ಮಾಡಿಸಿದ್ದೀನಿ ಅಂತ, ಆಮೇಲೆ ಅಪ್ಪ ಇದ್ದಿದ್ದು ಕಳಿಸಲ್ಲ, ನೀನೇ ನಿಮ್ಮ ಮಗನ ಮೊಬೈಲ್ ಫೋನ್ ಮಾಡಿ ಹೇಳಿ ಅಜ್ಜಿ, ಬಟ್ ಆದರೆ ಇವತ್ತು ಹೇಳೋಕೆ ಹೋಗ್ಬೇಡಿ, 1-2 ದಿನ ಬಿಟ್ಕೊಂಡು ಹೇಳಿ, ಇವಾಗ ಹೇಳಿದ್ರೆ ನಾನೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ ಅಂತ ಇನ್ನೂರು ನನಗೆ ರೇಗ್ತಾರೆ ಅಜ್ಜಿ ಅಂತ ಅವಜ್ಜಿ ಹತ್ರ ಮೊಮ್ಮಗಳು ಹೇಳ್ತಾಳೆ. ಸರಿ ನೀನೇನು ಹೇಳೋಕೆ ಹೋಗ್ಬೇಡ, ನನ್ನ ಮಗನ ಹತ್ರ ನಾನು ಮಾತಾಡ್ಕೊತೀನಿ ಅಂದ್ಬಿಟ್ಟು ಅಜ್ಜಿ ಆ ಹುಡುಗಿಗೆ ಸಮಾಧಾನ ಮಾಡಿಬಿಟ್ಟು ಫೋನ್ ಇಕ್ತಾರೆ. 2 ದಿನ ಆದಮೇಲೆ ಅವಜ್ಜಿ ಮಗನಿಗೆ ಫೋನ್ ಮಾಡ್ತಾರೆ. ಏನೋ ಮಾಡ್ತಿದ್ಯಾ ಅಂತ ಅವಜ್ಜಿ ಮಗನ ಕೇಳ್ತಾರೆ. ಏನಿಲ್ಲ ಅಮ್ಮ, ಇವಾಗ ಕೆಲಸದಿಂದ ಬಂದು ಮನೇಲಿ ಕಾಫಿ ಕುಡಿತಿದ್ದೀನಿ ಅಮ್ಮ ಅಂತ ಆ ಮಗ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರ್ತಾನೆ. ಇದೇ ಥರ ಮಾತಾಡಬೇಕಾದ್ರೆ ಅಜ್ಜಿ ಕೇಳುತ್ತೆ, ನನ್ನ ಮೊಮ್ಮಗಳು ಏನೋ ಮಾಡ್ತಿದ್ದಾಳೆ ಅಂತ ಅಜ್ಜಿ ಕೇಳುತ್ತೆ. ಅವಳ 2 ದಿವಸದಿಂದ ಊರಿಗೆ ಕಳಿಸಿಲ್ಲ ಅಂತ ಹತ್ಕೊಂಡು ರೂಮಲ್ಲೇ ಇದ್ದಾಳೆ, ಊಟ ಮಾಡ್ತಿಲ್ಲ, ನೆಟ್ಟಿಗೆ ಕಾಫಿ ಕುಡಿತಾ ಇಲ್ಲ, ಕೋಪ ಮಾಡ್ಕೊಂಡು ನಮ್ಮ ಮೇಲೆಲ್ಲ ರೂಮಲ್ಲಿ ಸೇರ್ಕೊಂಡಿದ್ದಾಳೆ ಅಂತ ಅವ್ರ ಅಮ್ಮನ ಹತ್ರ ಅವ್ನ ಮಗ ಹೇಳ್ತಾನೆ. ಅದಕ್ಕೆ ಅಜ್ಜಿ ಹೇಳುತ್ತೆ, 1-2 ತಿಂಗಳು ಕಳಿಸಿದ್ರೆ ಆಗಲ್ವೇನೋ ಊರಿಗೆ ಅಂತ ಅವಜ್ಜಿ ಮಗನ ಕೇಳುತ್ತೆ. ಸುಮ್ಮನಿರಮ್ಮ, ಬೇಡ, ಅಲ್ಲೆಲ್ಲ ಬಿಸಿಲು ಜಾಸ್ತಿ, ಸುಮ್ಮನೆ ಅಲ್ಲಿ ಮನೆಗೆ ಬಂದರೆ ಅಲ್ಲಿ ಕೂತ್ಕೊಳ್ಳಲ್ಲ, ಎಲ್ಲ ಕಡೆ ಓಡಾಡ್ತಾಳೆ, ಸುಮ್ಮನೆ ಯಾಕೆ ಅವಳ ಆರೋಗ್ಯ ಹಾಳಾಗೋಗುತ್ತೆ, ಇಲ್ಲೇ ಹೆಂಗೋ ಇದ್ದಾಳೆ, ಇರಲಿ ಸುಮ್ಮನಿರಮ್ಮ ಅಂತ ಅವ್ರ ಅಮ್ಮನ ಹತ್ರ ಅವ್ನ ಮಗ ಹೇಳ್ತಾನೆ. ಅದಕ್ಕೆ ಅಜ್ಜಿ ಹೇಳುತ್ತೆ, ನಮ್ಮ ಜೊತೆ ಇರ್ತಾಳಲ್ವೇನೋ, ನಮ್ಮನ್ನು ನೋಡ್ದಂಗೆ ಆಗುತ್ತೆ, ಹಂಗೆ ಹಳ್ಳಿನೆಲ್ಲ ಓಡಾಡ್ದಂಗೆ ಆಗುತ್ತೆ, ಹಳ್ಳಿ ವಾತಾವರಣ ಎಲ್ಲ ತಿಳ್ಕೊಂಡಂಗೆ ಆಗಲ್ವೇನೋ, ಕಳಿಸು ಅಂತ ಮಗುನ ಅವಜ್ಜಿ ಕೇಳ್ತಾರೆ. ಇಲ್ಲ ಅಮ್ಮ, ನೀವೇನೇ ಹೇಳಿದ್ರು ನಾನಂತೂ ಹಳ್ಳಿ ಕಳಿಸಲ್ಲ, ತುಂಬ ಬಿಸ್ತಿದೆ, ಸುಮ್ಮನೆ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ನಾನಂತೂ ಕಳಿಸಲ್ಲ ಅಮ್ಮ ಅಂತ ಅವ್ರ ಮಗ ಅಜ್ಜಿ ಹತ್ರ ಹೇಳ್ತಾನೆ. ಸರಿಯಪ್ಪ ಆಯಿತು,
ರಜಾ ಕೊಟ್ಟಿದ್ದಾರಲ್ಲ 1-2 ತಿಂಗಳು, 1 ತಿಂಗಳು ಇದ್ದು ಹೋಗ್ತಾಳೆ ಕಳಿಸು ಅಂತ ಅಜ್ಜಿ ಪಾಪ ಹತ್ಕೊಂಡು ಅವ್ನ ಮಗನ ಹತ್ರ ಕೇಳ್ತಾರೆ. ಸರಿ ಅಮ್ಮ ಆಯಿತು, ನೀನು ಕಳ್ತೀಯ, ನಿನ್ನ ಮೊಮ್ಮಗಳನ್ನ ನಾನು ಊರಿಗೆ ಕಳಿಸ್ಕೊಡ್ತೀನಿ, ನಾಳೆ ಬೆಳಿಗ್ಗೆನೇ ರೆಡಿಯಾಗು ಅಂತ ನಿಮ್ಮ ಮೊಮ್ಮಗಳಿಗೆ ಹೇಳ್ತೀನಿ, ಬಿಡಮ್ಮ ನೀವ್ಯಾಕಮ್ಮ ಇಷ್ಟಕ್ಕೆಲ್ಲ ಅಳ್ತಿದ್ದೀರಾ ಅಂತ ಅವ್ರ ಅಮ್ಮಂಗೆ ಸರಿ ಅಂದ್ಬಿಟ್ಟು ಅಜ್ಜಿ ಫೋನ್ ಇಕ್ತಾಳೆ. ಈ ಹುಡುಗಿ ಹಳ್ಳಿ ಕಳಿಸಿಲ್ಲ ನಮ್ಮಪ್ಪ ಅಂದ್ಬಿಟ್ಟು ರೂಮಲ್ಲಿ ಹೋಗಿ ಬೇಜಾರು ಮಾಡ್ಕೊಂಡು ಊಟ ತಿಂಡಿ ಮಾಡದೆ ಬಾಕ್ಲು ಹಚ್ಕೊಂಡು ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾಳೆ. ಅವ್ರ ತಂದೆನೇ ಹೋಗಿ ಅಮ್ಮ ಬಾಕ್ಲು ತೆಗಿ, ನಿನ್ನ ಹಳ್ಳಿಗೆ ನಾಳೆ ಕಳಿಸ್ಬೇಕು, ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಅವ್ರ ತಂದೆನೇ ಅವ್ರ ಮಗಳಿಗೆ ಹೇಳುತ್ತೆ. ಹಂಗೇಳಿದ ತಕ್ಷಣ ಹುಡುಗಿಗೆ ತುಂಬ ಖುಷಿ ಆಗುತ್ತೆ. ಹೌದಪ್ಪ ಅಂತ ಅಂದ್ಬಿಟ್ಟು ಖುಷಿಯಿಂದ ಡೋರ್ ತೆಗೆದ್ಬಿಟ್ಟು ಅವ್ರ ಅಪ್ಪನ ತಪ್ಕೊತಾಳೆ. ಲವ್ ಯು ಅಪ್ಪ, ನಾನು 2 ತಿಂಗಳಿಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಹುಡುಗಿ ಹೇಳಿದಾಗ ಅವರಪ್ಪ ಹೇಳುತ್ತೆ, 2 ತಿಂಗಳು ಏನಿಲ್ಲ, 1 ತಿಂಗಳಲ್ಲೆಲ್ಲ ನೀನು ವಾಪಸ್ ಬರಬೇಕು ಅಂತ ಅವರಪ್ಪ ಅವ್ರ ಮಗಳಿಗೆ ಹೇಳ್ತಾನೆ. ಸರಿ ಅಪ್ಪ ಆಯಿತು, 1 ತಿಂಗಳಲ್ಲೆಲ್ಲ ನಾನು ವಾಪಸ್ ಬಂದ್ಬಿಡ್ತೀನಿ, ನಂಗೆ ತುಂಬ ಖುಷಿ ಆಗ್ತಿದೆ ಅಂದ್ಬಿಟ್ಟು ಅದೇ ಖುಷಿಲಿ ಅವ್ರ ಅಮ್ಮನಿಗೂ ತಪ್ಕೊಂಡು ಅವ್ರ ಅಮ್ಮನ ಕೆನ್ನೆಗೊಂದು ಕಿಸ್ ಕೊಡ್ತಾಳೆ. ಸರಿ ಕಣೆ, ಇಷ್ಟೊಂದು ಯಾಕೆ ಖುಷಿ ಪಡ್ತಿದ್ಯಾ, ಊರಿಗೆ ಹೋಗ್ತಿದ್ಯಾ, ನಾಳೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ಹುಷಾರಾಗಿ ಊರಿಗೆ ಹೋಗಿ ಹುಷಾರಾಗಿ ಬಾ ಅಂತ ಅವ್ರ ಅಮ್ಮ ಹೇಳುತ್ತೆ. ಅದಕ್ಕೆ ಹುಡುಗಿ ಕೇಳುತ್ತೆ ಅವ್ರ ಅಮ್ಮನ, ಅಮ್ಮ ನಾನು ಯಾವ ಬಟ್ಟೆ ಎತ್ಕೊಳ್ಳೋದು, ನಂಗೆ ಅಷ್ಟೊಂದು ಗೊತ್ತಾಗಲ್ಲ, ನೀನೇ ಹಳ್ಳಿಲಿ ಹೇಗಿರಬೇಕು ಅಂತ ನಂಗೆ ಅಷ್ಟೊಂದಾಗಿ ಗೊತ್ತಿಲ್ಲ, ಸುಮಾರು ನಾನು ಹೋಗಿನೇ ಒಂದು 4-5 ವರ್ಷ ಆಯಿತು, ಅಮ್ಮ ನನ್ನ ಬಟ್ಟೆ ಎಲ್ಲ ನೀನೇ ಪ್ಯಾಕ್ ಮಾಡಿಕೊಡಿ ಅಮ್ಮ ಅಂತ ಅವ್ರ ಅಮ್ಮನ್ನ ಮಗಳಿಗೆ ಹೇಳ್ತಾಳೆ. ಸರಿ ಅಪ್ಪ ಆಯಿತು, ಕಾಲೇಜಿಗೆ ಹೋಗ್ಬೇಕಾದ್ರೂ ನಾನೇ ಟಿಫನ್ನು ಊಟ ಎಲ್ಲ ರೆಡಿ ಮಾಡಿಕೊಡ್ತಿದ್ದೆ, ನಿನ್ಗೆ ಊರಿಗೆ ಹೋಗ್ಬೇಕಾದ್ರೂ ನಾನೇ ನಿನಗೆ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ, ನನ್ನ ಕೆಲಸನೇ ಇದಲ್ವಾ ನೀನು ಸೇವೆ ಮಾಡೋದೇನೆ ಅಂತ ಅವ್ರ ಅಮ್ಮ ರೇಗ್ಕೊಂಡು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಡುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಹುಡುಗನಿಗೆ ಆ ಹುಡುಗಿ ಫೋನ್ ಮಾಡ್ತಾಳೆ. ನಾನು 2 ತಿಂಗಳು ಹಳ್ಳಿಗೆ ಹೋಗ್ತಿದ್ದೀನಿ ಕಣೋ, ನನಗೆ ಹಳ್ಳಿ ಕಡೆ ಹೋದರೆ ಫೋನ್ ಆಗಲಿ ಮೆಸೇಜ್ ಆಗಲಿ ಮಾಡೋಕ್ಕಾಗಲ್ಲ ಕಣೋ, ಅಲ್ಲಿ ಸರ್ವರ್ ಸಿಗಲ್ಲ ಕಣೋ ಅಂತ ಆ ಹುಡುಗನ ಹತ್ರ ಹೇಳ್ತಾಳೆ. ಬಟ್ ಆದರೂ ಆ ಹುಡುಗ ಬೇರೆ ಹುಡುಗಿ ಹತ್ರ ಮಾತಾಡೋದು ಮೆಸೇಜ್ ಮಾಡೋದು ತುಂಬ ಕ್ಲೋಸ್ ಆಗಿರೋದು ಈ ಹುಡುಗಿಗೆ ಪಾಪ ಗೊತ್ತಿರಲ್ಲ. ಸರಿ ಕಣೆ ಆಯಿತು, ನೀನು ಹುಷಾರಾಗಿ ಹೋಗ್ಬಾ ಅಂತ ಆ ಹುಡುಗಿಗೆ ಹೇಳಿ ಕಳಿಸ್ತಾನೆ. ಹುಡುಗಿ ಅದೇ ಥರ ಹಳ್ಳಿಗೆ ಖುಷಿಯಿಂದ ಬರ್ತಾಳೆ. ಖುಷಿಯಿಂದ ಬಂದು ಅಜ್ಜಿನೂ ತಾತನ ನೋಡಿ ತಪ್ಕೊಂಡು ಅಜ್ಜಿ ಮಾಡಿದ ಅಡುಗೆನ ಖುಷಿಯಿಂದ 2 ದಿನ ತಿನ್ಕೊಂಡು ಹೇಗೋ ಅಜ್ಜಿ ಕೈ ತುತ್ತು ತಿನ್ಕೊಂಡು ಚೆನ್ನಾಗಿ ಆರಾಮಾಗಿರ್ತಾಳೆ. ಈ ಥರ ಇದ್ದಾಗ ಅಜ್ಜಿ ಹೇಳುತ್ತೆ, ನೀನು ಸಿಟಿಲಿ ಇದೆಯಲ್ವೇನೆ ಮೊಮ್ಮಗಳೇ, ನನಗೇನಾದರೂ ನಿನ್ನ ಕೈ ರುಚಿ ಮಾಡಿಕೊಡು ಅಂತ ಅಜ್ಜಿ ಕೇಳುತ್ತೆ. ಅಜ್ಜಿ ನನಗೇನು ಬರಲ್ಲ, ಸೊಸೆ ಮಾಡ್ತಿತ್ತು ನಾನು ತಿಂತಿದ್ದೆ ಅಷ್ಟೇ, ನನಗೇನು ಮಾಡೋಕ್ಕೆ ಬರಲ್ಲ ಅಂತ ಅಜ್ಜಿಗೆ ಆ ಮೊಮ್ಮಗಳು ಹೇಳ್ತಾಳೆ. ಸರಿ ಆಯಿತು ಬಿಡು ಅನ್ಕೊಂಡು ಅಜ್ಜಿನೂ ಸುಮ್ಮನೆ ಆಗ್ಬಿಡುತ್ತೆ. ಮಾರನೇ ದಿನ ಅಜ್ಜಿನ ಹುಡುಗಿ ಕೇಳ್ತಾಳೆ, ಅಜ್ಜಿ ನನಗೆ ಮನೇಲಿ ಕೂತ್ಕೊಂಡು ಬೋರ್ ಹೊಡಿತಿದೆ ಅಜ್ಜಿ, ನನಗೆ ಹಳ್ಳಿನೆಲ್ಲ ತೋರಿಸ್ಕೊಡಿ ಅಜ್ಜಿ ಅಂತ ಆ ಅಜ್ಜಿನ ಆ ಮೊಮ್ಮಗಳು ಕೇಳ್ತಾಳೆ. ಅಪ್ಪ ನಿನ್ನ ಕರ್ಕೊಂಡೆಲ್ಲ ನಾನು ಓಡಾಡೋಕ್ಕಾಗಲ್ಲ, ಏಕೆ ಅಂದರೆ ನನಗೆ ಕಣ್ಣು ಕಾಣಲ್ಲ, ಸೊ ತಾತನಿಗೂ ಕಣ್ಣು ಕಾಣಲ್ಲ, ಆದ್ರೂ ಮೀರು ನೀನು ಹಳ್ಳಿ ನೋಡಬೇಕು ಅಂದರೆ ನನಗೆ ಗೊತ್ತಿರೋ ಒಬ್ಬ ಹುಡುಗ ಇದ್ದಾನೆ, ಆ ಹುಡುಗನ ಕರ್ಕೊಂಡೋಗಿ ಪರಿಚಯ ಮಾಡಿಕೊಡ್ತೀನಿ. ಆ ಹುಡುಗನ ಹೆಸರು ಬಂದು ಬಾಲು ಅಂತ, ಅವ್ನು ತೋರಿಸ್ಕೊಡ್ತಾನೆ. ಆ ಹುಡುಗ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾನೆ. ಆ ಹುಡುಗನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅಂತ ಆ ಅಜ್ಜಿ ಹೇಳ್ತಾಳೆ ಮೊಮ್ಮಗಳಿಗೆ. ಸರಿ ಅಜ್ಜಿ ಆಯಿತು, ನನಗೆ ಆ ಹುಡುಗನ ಪರಿಚಯ ಮಾಡಿಕೊಡಿ, ನಾನು ಆ ಹುಡುಗನ ಹತ್ರ ಓಡಾಡ್ಕೊಂಡು ಹಳ್ಳಿ ಎಲ್ಲ ನೋಡ್ಕೊಂಡು ಬರ್ತೀನಿ ಅಜ್ಜಿ ಅಂತ ಅಜ್ಜಿ ಹತ್ರ ಆ ಹುಡುಗಿ ಹೇಳ್ತಾಳೆ. ಸರಿ ಬಾಮ್ಮ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಅಜ್ಜಿ ಹೇಳುತ್ತೆ. ಸರಿ ಅಜ್ಜಿ ಆಯಿತು ಅಂದ್ಕೊಂಡು ಆ ಹುಡುಗಿನೂ ಸುಮ್ಮನೆ ಆಗ್ತಾಳೆ. ಬೆಳಗಾಯಿತು, ಮೊಮ್ಮಗಳು ಅಜ್ಜಿ ಹತ್ರ ಕೇಳ್ತಾಳೆ, ಅಜ್ಜಿ ನನಗೆ ಹಳ್ಳಿನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಡೋಗಜ್ಜಿ, ಆ ಹುಡುಗನ ಪರಿಚಯ ಮಾಡಿಕೊಡು, ನಾನು ಹಳ್ಳಿ ನೋಡಬೇಕು ಅಂತ ಒಂದೇ ಹಠ ಮಾಡ್ತಾಳೆ. ಸರಿ ಆಯಿತು ಬಾ ಅಂದ್ಬಿಟ್ಟು ಆ ಅಜ್ಜಿ ಮೊಮ್ಮಗಳನ್ನ ಕರ್ಕೊಂಡು ಆ ಹುಡುಗ ಬಾಲು ಹತ್ರ ಹೋಗ್ತಾಳೆ. ಹುಡುಗ ಮನೆ ಹತ್ರ ಇರಲ್ಲ. ಅಜ್ಜಿ ಹೋಗ್ಬಿಟ್ಟು ಬಾಲು ಅಂತ ಮನೆ ಹತ್ರ ಕರೀತಾ ಇರುತ್ತೆ. ಅದಕ್ಕೆ ಬಾಲು ಅವ್ರ ತಂದೆ ತಾಯಿ ಬಂದು, ಯಾಕಜ್ಜಿ ಹಿಂಗೆ ಕೂಗ್ತಿದ್ಯಾ ನನ್ನ ಮಗುನ ಅಂತ ತಂದೆ ತಾಯಿ ಕೇಳಿದಾಗ, ನಿನ್ನ ಮಗ ಇಲ್ವೇನಪ್ಪ ಅಂತ ಅಜ್ಜಿ ಕೇಳುತ್ತೆ. ಅದಕ್ಕೆ ಅವರ ತಂದೆ ತಾಯಿ ಹೇಳ್ತಾರೆ, ಏನಕ್ಕೆ ನನ್ನ ಮಗ ಅಜ್ಜಿ ಅಂತ ಅಜ್ಜಿನ ಕೇಳ್ತಾರೆ. ಇಲ್ಲ, ನನ್ನ ಮೊಮ್ಮಗಳು ಬೆಂಗಳೂರಿಂದ ಬಂದಿದ್ದಾಳೆ, ಈ ಹಳ್ಳಿನೆಲ್ಲ ನೋಡ್ಬೇಕಂತೆ, ನನಗೆ ತೋರಿಸ್ಬೋಣ ಅಂದರೆ ನನಗೆ ಕಣ್ಣು ಕಾಣಲ್ಲ, ಅದಕ್ಕೆ ನಿನ್ನ ಮಗ ಇದ್ದಾನ, ನಿಮ್ಮ ಮಗನ ಜೊತೆ ನಮ್ಮ ಮೊಮ್ಮಗಳನ್ನ ಕಳಿಸ್ತೀನಿ, ಹಳ್ಳಿನೆಲ್ಲ ತೋರಿಸ್ಕೊಂಡು ಬರ್ತಾನೆ, ಅದಕ್ಕೆ ಬಾಲು ಅಂತ ಕರೆದೆ, ಸೊ ಅವನು ಎಲ್ಲೋಗಿದ್ದಾನೆ ಅಂತ ಅವ್ರ ತಂದೆ ತಾಯಿನ ಕೇಳ್ತಾಳೆ ಅಜ್ಜಿ. ಇಲ್ಲ, ಅವನು ತೋಟದ ಹತ್ರ ಹೋಗಿದ್ದಾನೆ, ಗದ್ದೆ ಕೆಲಸ ಮಾಡ್ತಿದ್ದಾನೆ, ಏನು ಠಾಕ್ರು ಬಂದಿದ್ದೀಯಂತೆ, ವ್ಯವಸಾಯ ಮಾಡಬೇಕಲ್ವ ಅಜ್ಜಿ, ಅದಕ್ಕೆ ತೋಟದ ಹತ್ರ ಇದ್ದಾನೆ, ತೋಟದ ಹತ್ರ ಹೋಗಿ ಸಿಗುತ್ತಾನೆ ಅವನು ಅಂತ ಅವರಪ್ಪ ಅಜ್ಜಿಗೆ ಹೇಳ್ತಾರೆ. ಸರಿ ಅಪ್ಪ, ನನಗೆ ತೋಟಕ್ಕೆ ಹೋಗೋಕ್ಕೆಲ್ಲ ನನಗೆ ಕಣ್ಣು ಕಾಣಲ್ಲ, ನಿಮ್ಮ ಮಗ ಊಟಕ್ಕೆ ಬರ್ತಾನಲ್ಲ ಮಧ್ಯಾಹ್ನ ಮನೆಗೆ, ಆವಾಗ ಈ ಥರ ಅಜ್ಜಿ ಬಂದಿದ್ರು, ಅಜ್ಜಿ ಮನೆ ಹತ್ರ ಹೋಗ್ಬೇಕಂತೆ ಅಂತ ನಿಮ್ಮ ಮಗನಿಗೆ ಒಂದು ಸ್ವಲ್ಪ ಹೇಳಪ್ಪ ಅಂತ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಅಜ್ಜಿ ಬಂದ್ಬಿಡ್ತಾಳೆ. ಸರಿ ಅಜ್ಜಿ ಆಯಿತು, ನೀವು ಹುಷಾರಾಗಿ ಹೋಗಿ, ನನ್ನ ಮಗ ಬಂದಿದ್ದ ತಕ್ಷಣ ನಿಮ್ಮ ಮನೆ ಹತ್ರ ಕಳಿಸ್ಕೊಡ್ತೀನಿ ನಾನು ಅಂತ ಹುಡುಗರಪ್ಪ ಹೇಳ್ತಾನೆ.
ಅದಕ್ಕೆ ಆ ಹುಡುಗ ಮಧ್ಯಾಹ್ನ ಊಟಕ್ಕಂತ ಮನೆಗೆ ಬರ್ತಾನೆ. ಮನೆಗೆ ಬಂದಮೇಲೆ ಅವ್ರ ಅಪ್ಪ ಹೇಳುತ್ತೆ, ಬಾಲು ಆ ಅಜ್ಜಿ ನಿನ್ನ ಹುಡಿಕೊಂಬಂದಿತ್ತು, ಅವರು ಯಾವುದೋ ಅವ್ರ ಮೊಮ್ಮಗಳು ಬೆಂಗಳೂರಿಂದ ಬಂದಿದೆಯಂತೆ, ಹಳ್ಳಿನೆಲ್ಲ ತೋರಿಸ್ಕೊಡ್ಬೇಕಂತೆ, ನೀನು ಅಜ್ಜಿ ಕರೀತು ಮನೆ ಹತ್ರ ಹೋಗಿ ಏನು ಕೇಳ್ಕೊಂಬಪ್ಪ ಅಂತ ಅವರಪ್ಪ ಅವ್ರ ಮಗನಿಗೆ ಹೇಳುತ್ತೆ. ಸರಿ ಅಪ್ಪ ಆಯಿತು, ನಾನು ಊಟ ಮಾಡ್ತಿದ್ದೀನಿ, ಊಟ ಮಾಡ್ಕೊಂಡು ಹೋಗಿ ಏನು ಅಂತ ಕೇಳ್ಬಿಟ್ಟು ಬರ್ತೀನಪ್ಪ ಅಂತ ಅವ್ರ ಮಗ ಅವ್ರ ತಂದೆ ಹತ್ರ ಹೇಳ್ತಾನೆ. ಊಟ ಮಾಡ್ಕೊಂಡು ಅಜ್ಜಿ ಮನೆ ಹತ್ರ ಸ್ಟ್ರೈಟ್ ಬರ್ತಾನೆ. ಅಜ್ಜಿ ಅಜ್ಜಿ ಅಂತ ಕೂಗ್ತಾನೆ. ಓ ಬಾ ಬಾಲು, ಬೆಳಿಗ್ಗೆ ಮನೆ ಹತ್ರ ಬಂದಿದ್ದೆ, ನೀನು ಇರಲಿಲ್ವಂತೆ, ತೋಟದ ಹತ್ರ ಹೋಗಿದ್ದಂತೆ, ನಿಮ್ಮ ತಂದೆ ತಾಯಿ ಹೇಳಿದ್ರಪ್ಪ ನನಗೆ ಅಂತ ಅವಜ್ಜಿ ಕೇಳುತ್ತೆ. ಇಲ್ಲ ಅಜ್ಜಿ, ಒಂದು ಸ್ವಲ್ಪ ಏನೋ ಕೆಲಸ ಮಾಡಬೇಕಿತ್ತು, ಅದಕ್ಕೆ ತೋಟದ ಹತ್ರ ಹೋಗಿದ್ದೆ. ಏನು ಅಜ್ಜಿ ಮನೆ ಹತ್ರ ಹುಡಿಕೊಂಡು ಬಂದಿದ್ದಂತಿಲ್ಲ, ಏನು ಸಮಾಚಾರ ಅಂತ ಆ ಹುಡುಗ ಕೇಳ್ತಾನೆ ಅಜ್ಜಿನ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನನ್ನ ಮೊಮ್ಮಗಳು ಬೆಂಗಳೂರಿಂದ ಬಂದಿದ್ದಾಳಪ್ಪ, ನನಗೆ ಸಿಟಿನೆಲ್ಲ ತೋರಿಸ್ಕೊಡು ಅಂತ ಒಂದೇ ಹಠ ಮಾಡ್ತಿದ್ದಾಳೆ ನನಗೆ ನೀನು ನೋಡೋ ಮಟ್ಟಿಗೆ ನನಗೆ ಕಣ್ಣು ಬೇರೆ ಕಾಣಿಸಲ್ಲ, ನನ್ನ ಮೊಮ್ಮಗಳನ್ನ ಕರ್ಕೊಂಡೋಗಿ ಹಳ್ಳಿನೆಲ್ಲ ಸುತ್ತಾಡ್ಸ್ಕೊಂಬಪ್ಪ ಅಂತ ಅಜ್ಜಿ ಹೇಳ್ತಾಳೆ. ಅಜ್ಜಿ ಇವಾಗ ಮಧ್ಯಾಹ್ನ ಆಗಿದೆ, ತುಂಬ ಬಿಸಿಲು ಹೊಡಿತಿದೆ, ಇವಾಗ ಆಗಲ್ಲ ಅಜ್ಜಿ, ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ, ವೆದರ್ ಚೆನ್ನಾಗಿರುತ್ತೆ, ಅವಾಗ ಕರ್ಕೊಂಡೋಗಿ ತೋರಿಸ್ತೀನಿ ಅಜ್ಜಿ ಅಂತ ಅವಜ್ಜಿಗೆ ಆ ಹುಡುಗ ಹೇಳ್ಬಿಟ್ಟು ಮನೆಗೆ ಬಂದ್ಬಿಡ್ತಾನೆ. ಆ ಹುಡುಗಿ ಮನೆಗೆ ಎದ್ದಿದ ತಕ್ಷಣವೇ ಸಾಯಂಕಾಲ ಕೇಳ್ತಾಳೆ, ಅಜ್ಜಿ ಅದ್ಯಾರೋ ಹುಡುಗ ಅಂತ ಹೇಳ್ದಲ್ಲ, ಹುಡುಗ ಮನೆ ಹತ್ರ ಬಂದಿದ್ನಾ ಅಂತ ಆ ಹುಡುಗಿ ಕೇಳ್ತಾಳೆ. ಹೂನಪ್ಪ ಬಂದಿದ್ದ, ನಾನು ಹೇಳಿದ್ದೀನಿ ಮಧ್ಯಾಹ್ನ ಬಿಸಿಲಾಗ್ತಿದೆ, ಇವಾಗ ಬೇಡ ಅಜ್ಜಿ, ನಾನು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ, ನೀನು ಆ ಹುಡುಗನ ಹತ್ರ ಮಾತಾಡಬೇಕಾದ್ರೆ ನೀನು ಮಲಗಿಬಿಟ್ಟಿದ್ದೆ, ಅವ್ನು ನಾಳೆ ಕರ್ಕೊಂಡು ಹೋಗ್ತಾನಂತೆ, ನೀನು ಬೇಜಾರು ಮಾಡ್ಕೊಬೇಡ ಅಂತ ಆ ಮೊಮ್ಮಗಳಿಗೆ ಅಜ್ಜಿ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ನಾಳೆ ಪುನಃ ಅಜ್ಜಿ ಆ ಮೊಮ್ಮಗಳನ್ನ ಕರ್ಕೊಂಡು ಬಾಲು ಮನೆ ಹತ್ರ ಬರ್ತಾರೆ. ಬಾಲು ಬಾಲು ಅಂತ ಕೂಗ್ತಾರೆ. ಹಾಂ ಸರಿ ಅಜ್ಜಿ ಬಂದೆ, ಕಾಫಿ ಕುಡಿತಿದ್ದೀನಿ ಬರ್ತೀನಿ ಅಂತ ಒಂದು ಕಾಫಿ ಕುಡಿದ್ಬಿಟ್ಟು ಈಚೆ ಬರ್ತಾನೆ. ಇವಳೇನೆ ನನ್ನ ಮೊಮ್ಮಗಳು, ಹಳ್ಳಿನೆಲ್ಲ ತೋರಿಸ್ಕೊಂಡು ಬಪ್ಪ ನೀನು ಅಂತ ಅವಜ್ಜಿ ಆ ಹುಡುಗನಿಗೆ ಹೇಳ್ತಾಳೆ. ಸರಿ ಅಜ್ಜಿ ಆಯಿತು ಅಂದ್ಬಿಟ್ಟು, ಅಜ್ಜಿ ನೀವು ಹುಷಾರಾಗಿ ಹೋಗಿ, ನಾನು ನಿಮ್ಮ ಮೊಮ್ಮಗಳನ್ನ ಕರ್ಕೊಂಡೋಗಿ ಕರ್ಕೊಬಂದು ಮನೆ ಹತ್ರ ಬಿಡ್ತೀನಿ ಅಂತ ಆ ಹುಡುಗ ಹೇಳ್ತಾನೆ. ಸರಿಯಪ್ಪ, ನಿನ್ನ ಮೇಲೆ ನಂಗೆ ತುಂಬ ನಂಬಿಕೆ ಇದೆ, ನಾನು ಅದಕ್ಕೆ ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊತೀಯ ಅಂತ ನಿನ್ನ ಹತ್ರ ಬಿಟ್ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಮನೆಗೆ ಹೋಗ್ಬಿಡ್ತಾಳೆ. ಆ ಹುಡುಗಿ ಬಂದ್ರಿ ಹೋಗೋಣ, ಹಳ್ಳಿನೆಲ್ಲ ನೋಡಬೇಕು ಅಂತ ಆಸೆ ಆಗ್ತಿದೆ ನನಗೆ ಅಂತ ಹುಡುಗನ ಹತ್ರ ಕೇಳಿದಾಗ, ಸರಿ ರೀ ನಾನು ಸ್ವಲ್ಪ ತಿಂಡಿ ಮಾಡಬೇಕು, ತಿಂಡಿ ಮಾಡ್ಕೊಂಡು ಹೋಗೋಣ ಇಬ್ಬರು ಬನ್ನಿ ಅಂತ ಆ ಹುಡುಗ ಕರೀತಾನೆ. ಸರಿ ಅಂದ್ಬಿಟ್ಟು ಆ ಹುಡುಗನ ಮನೆಗೆ ಹುಡುಗಿ ಹೋಗ್ತಾಳೆ. ಅವ್ರ ತಂದೆ ತಾಯಿ ಜೊತೆ ಎಲ್ಲ ಮಾತಾಡ್ತಾಳೆ. ಆ ಹುಡುಗನ ಹತ್ರನೂ ನಿಮ್ಮ ಹೆಸರೇನು ಅಂತ ಗೊತ್ತಾಗಿಲ್ಲ ಅಂತ ಹುಡುಗನೂ ಕೇಳ್ತಾಳೆ. ಅದಕ್ಕೆ ಹುಡುಗ ಹೇಳ್ತಾನೆ, ನನ್ನ ಹೆಸರು ಏನು ಅಂತ ನಿಮ್ಮ ಅಜ್ಜಿ ಹೇಳಿಲ್ವಾ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮಜ್ಜಿ ಹೇಳಿದ್ದೆ ನಿನ್ನ ಬಗ್ಗೆ, ಬಟ್ ಆದರೆ ನಿಮ್ಮ ಬಗ್ಗೆ ನಿಮ್ಮ ಹತ್ರನೇ ಕೇಳಬೇಕು ಅನ್ನೋ ಆಸೆ ನನಗೆ ಅಂತ ಹುಡುಗಿ ಕೇಳ್ತಾಳೆ. ನನ್ನ ಹೆಸರು ಬಾಲು ಅಂತ, ನಾನು ಈ ಥರ ಹಳ್ಳಿಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ ಅಂತ ಆ ಹುಡುಗ ಆ ಹುಡುಗಿ ಹತ್ರ ಹೇಳ್ತಾನೆ. ಹೌದಾ ಅಂತ ಆ ಹುಡುಗಿನೂ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಈ ಥರ ಹೊರಗಡೆನೂ ಬರ್ತಾರೆ, ಹಳ್ಳಿನೆಲ್ಲ ನೋಡೋಣ ಅಂತ. ಹಳ್ಳಿನೆಲ್ಲ ನೋಡ್ತಾ ನೋಡ್ತಾ ಆ ಹುಡುಗಿಗೆ ಹಳ್ಳಿ ನೋಡಿ ತುಂಬ ಖುಷಿಯಾಗುತ್ತೆ. ಹುಡುಗ ಕೇಳ್ತಾನೆ, ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ, ಏನ್ರಿ ಸಮಾಚಾರ ಅಂತ ಕೇಳ್ತಾಳೆ ಹುಡುಗಿ. ಆ ಹುಡುಗ ಕೇಳ್ತಾನೆ, ಇಲ್ಲ ನಾನು ಸಿಟಿಲಿದ್ದೆ ಅಲ್ವಾ, ನನಗೆ ಸಿಟಿಲಿದ್ದು ತುಂಬ ಬೋರ್ ಹೊಡೆದ್ಬಿಟ್ಟಿತ್ತು. ಸೊ ಹಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ವೆದರ್ ಆಗಿದೆ, ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಿದ್ದಾವೆ, ನನಗೆ ಈ ಹಳ್ಳಿಲಿರೋಕ್ಕೆ ತುಂಬ ಖುಷಿ ಆಗ್ತಿದೆ, ನನಗೆ ಸಿಟಿಗೆ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಅಂತ ಹುಡುಗಿ ಆ ಹುಡುಗನ ಹತ್ರ ಹೇಳ್ದಾಗ, ಅಯ್ಯೋ ರೀ ಆ ಥರ ಎಲ್ಲಾರ ಮಾಡಿಗಿಟ್ಬಿಟ್ಟಿರಾ, ನೀವು ಸಿಟಿಲಿರೋ ಹುಡುಗಿ, ಸಿಟಿಲಿ ಓದ್ತಾ ಇರೋ ಹುಡುಗಿ ಸಿಟಿಲೇ ಇರಬೇಕು, ಸೊ ನಮ್ಮ ಥರ ಬಂದು ಈ ಹಳ್ಳಿಲೆಲ್ಲ ಕಷ್ಟಪಡಬಾರ್ದು ಅಂತ ಹುಡುಗ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಇದೇ ಥರ ಒಂದು ವಾರ ಅವರಿಬ್ಬರ ಮಧ್ಯ ತುಂಬ ಕ್ಲೋಸಾಗಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಬೆಳೆಯುತ್ತೆ. ಇದೇ ಥರ ಹೋಗ್ತಾ ಹೋಗ್ತಾ ಹುಡುಗಿ ಆ ಬಾಲುನ ಕೇಳ್ತಾಳೆ, ಬಾಲು ಅವರೇ ನೀವು ಯಾವ ಹುಡುಗಿನೂ ಇಷ್ಟನೇ ಪಟ್ಟಿಲ್ವಾ ಅಂತ ಹುಡುಗಿ ಕೇಳಿದಾಗ ಬಾಲು ಹೇಳ್ತಾನೆ, ಇಲ್ಲ ರೀ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ, ನಮ್ಮ ಕೆಲಸನೇ ಜಾಸ್ತಿ ಇದೆ, ನಮ್ಮ ಕೆಲಸದ ಮೇಲೆ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ, ನಾನು ಆ ಥರ ಪ್ರೀತಿ ಪ್ರೇಮ ಅನ್ಕೊಂಡೆಲ್ಲ ನಾನು ಹೋಗಿಲ್ಲ ರೀ ಅಂತ ಹುಡುಗಿ ಹತ್ರ ಹೇಳ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಹುಡುಗಿ, ಸರಿ ಪ್ರೀತಿ ಮಾಡಿಲ್ಲ, ಯಾರ ಮೇಲೂ ಕ್ರಶು ಅಂತಲೂ ಆಗಿಲ್ವಾ ನಿಮಗೆ ಅಂತ ಹುಡುಗಿ ಕೇಳ್ತಾಳೆ. ಇಲ್ಲ ರೀ ಯಾರ ಮೇಲೂ ಪ್ರೀತಿ ಅಂತಲೇ ಮಾಡಿಲ್ಲ ಅಂದಮೇಲೆ ಇನ್ನು ಕ್ರಶ್ ಹೆಂಗ್ರಿ ಆಗುತ್ತೆ ಅಂತ ಆ ಹುಡುಗ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಇದೇ ಥರ ಹಳ್ಳಿನೆಲ್ಲ ತೋರಿಸ್ಕೊಂಡು ಒಂದಿನ ಹುಡುಗ ಹೇಳ್ತಾನೆ, ರೀ ನಮ್ಮ ಕಡೆ ಒಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋದರೆ ಇನ್ನೂ ಖುಷಿಯಾಗುತ್ತೆ, ಬಂದರೆ ಕರ್ಕೊಂಡು ಹೋಗ್ತೀನಿ, ಆ ಟೆಂಪಲ್ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಅಂತ ಹುಡುಗಿ ಹತ್ರ ಕೇಳಿದಾಗ, ಸರಿ ನಡೀರಿ ನಾನು ನೋಡಬೇಕು ಅನಿಸ್ತಿದೆ ಬಾಲವರೇ, ಹೋಗೋಣ ಅಂತ ಆ ಹುಡುಗಿನೂ ಹೇಳ್ತಾಳೆ. ಸರಿ ಇವತ್ತು ಬೇಡ, ಅಲ್ಲಿ ಯಾರೂ ಜನ ಇರಲ್ಲ, ನಾಳೆ ಶುಕ್ರವಾರ, ನಾಳೆ ಜನ ಇರ್ತಾರೆ, ಜನ ಇದ್ದಾಗ ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಹುಡುಗ ಹೇಳ್ತಾನೆ. ಸರಿ ಆಯಿತು ನಾಳೆನೇ ಹೋಗೋಣ ಬಿಡಿ ಅಂದ್ಬಿಟ್ಟು ಆ ಹುಡುಗಿನೂ ಹೇಳ್ತಾಳೆ. ನಾಳೆ ಆ ಹುಡುಗನೇ ಮನೆ ಹತ್ರ ಹೋಗಿ ಆ ಹುಡುಗಿನ
ಕರಿಬೇಕು ಅನ್ಬೇಕಾದ್ರೆ ಆ ಹುಡುಗಿಗೆ ಮೈ ಹುಷಾರಿಲ್ಲದೆ ಹೋಗುತ್ತೆ. ಸ್ವಲ್ಪ ತುಂಬ ಕೋಲ್ಡ್ ಆಗಿಬಿಟ್ಟಿರುತ್ತೆ ಆ ಹುಡುಗಿಗೆ. ಅದಕ್ಕೆ ಹುಡುಗಿ ಹೇಳ್ತಾಳೆ, ಬಾಲವ್ರೆ ನಾನು ಬರೋಕ್ಕಾಗಲ್ಲ, ನನಗೆ ಮೈಗೆ ಹುಷಾರಿಲ್ಲ, ನಾಳೆ ಹೋಗೋಣ ಅಂತ ಹುಡುಗಿಗೆ ಕೇಳ್ತಾಳೆ. ಅದಕ್ಕೆ ಹುಡುಗ ಹೇಳ್ತಾನೆ, ನಾಳೆ ಅಂದರೆ ಆಗಲ್ಲ ರೀ, ಇನ್ನು ಸೋಮವಾರ ಕಂಟ ಆ ಟೆಂಪಲ್ ಬಾಕ್ಲು ತೆಗಿಯಲ್ಲ ಅಂತ ಹುಡುಗ ಹೇಳ್ತಾನೆ. ಸರಿ ಸೋಮವಾರನೇ ಹೋಗೋಣ ಬಿಡಿ ಅಂತ ಆ ಹುಡುಗಿನೂ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಹುಷಾರಿಲ್ಲದೆ ಇರ್ತಿತ್ತಲ್ಲ ಹುಡುಗಿಗೆ 2 ದಿನ ಆ ಹುಡುಗ ಬಾಲು ಅವ್ರ ಮನೆ ಹತ್ರ, ಹುಡುಗಿರ ಮನೆ ಹತ್ರನೂ ಸಹ ಹೋಗಿರಲ್ಲ. ಅವ್ನು ಕೆಲಸ ಮಾಡ್ಕೊಂಡು ಆರಾಮಾಗಿ ಹೆಂಗೋ 2 ದಿನ ಇರ್ತಾನೆ. ಇದೇ ಥರ ಖುಷಿಯಾಗಿ ಓಡಾಡ್ತಿರ್ತಾನೆ. ಒಂದಿನ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು, ಮಚ್ಚ ನಿನ್ನ ಹತ್ರ ನಾವು ಕೇಳಬೇಕು, ಬೇಜಾರು ಮಾಡ್ಕೊಬೇಡ ಮಚ್ಚ ಅಂತ ಅವ್ರ ಫ್ರೆಂಡ್ಸ್ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಬಾಲು ಸರಿ ಕಣೋ ಏನು ಹೇಳೋ ಅಂತ ಆ ಹುಡುಗ ಕೇಳ್ತಾನೆ. ಮಚ್ಚ ಯಾವುದೋ ಬೆಂಗಳೂರಿಂದ ಹುಡುಗಿ ಬಂದಿದೆಯಂತೆ, ಆ ಹುಡುಗಿಗೆಲ್ಲ ಹಳ್ಳಿನೆಲ್ಲ ತೋರಿಸ್ಕೊಡ್ತಿದ್ಯಂತೆ, ಹುಡುಗಿ ಹತ್ರ ಕ್ಲೋಸ್ ಆಗ್ತಾ ನಿನ್ನ ಕೆಲಸ ಎಲ್ಲ ನೀನು ಮರಿತಿದ್ಯಲ್ಲೋ ಮಚ್ಚ ಅಂತ ಆ ಫ್ರೆಂಡ್ಸು ಅವನ ಹತ್ರ ಹೇಳ್ತಾರೆ. ಹಾಗೇನಿಲ್ಲ ಮಚ್ಚ, ಪಾಪ ಸಿಟಿಯಿಂದ ಬಂದಿದೆಯಲ್ಲ ಹುಡುಗಿ, ಸೊ ಹಳ್ಳಿನೆಲ್ಲ ತೋರಿಸ್ಕೊಡ್ತಿದ್ದೀನಿ ಕಣೋ ಅಷ್ಟೇ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಈ ಬಾಲು ಹೇಳ್ತಾನೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಮಚ್ಚ ಆ ಹುಡುಗಿ ಮೇಲೆ ಲವ್ ಅಂತ ಮತ್ತು ಪ್ರೀತಿ ಅಂತ ಮತ್ತು ಕ್ರಶ್ ಅಂತ ಏನು ಆಗಿಲ್ವೇನೋ ಮಚ್ಚ ಅಂತ ಅವ್ರ ಫ್ರೆಂಡ್ಸ್ ಕೇಳ್ತಾರೆ. ಇಲ್ಲ ಮಚ್ಚ, ಅವಳು ನನ್ನ ಫ್ರೆಂಡ್ಸ್ ಥರ ನೋಡ್ತಿದ್ದಾಳೆ ಕಣೋ, ನಾನು ಫ್ರೆಂಡ್ಸ್ ಥರನೇ ಇರ್ತೀನಿ ಅಂತ ಆ ಹುಡುಗ ಹೇಳ್ತಾನೆ. ಎಷ್ಟು ಜನ ನೋಡಿಲ್ಲ ಮಚ್ಚ, ಫ್ರೆಂಡು ಅನ್ಕೊಂಡೆ ಲವ್ ಮಾಡಿರೋದನ್ನ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾರೆ. ಮಚ್ಚ ಆ ಥರ ಏನಾದರೂ ಆ ಹುಡುಗಿ ಮೇಲೆ ನಂಗೆ ಲವ್ ಸ್ಟಾರ್ಟ್ ಆದರೆ, ಪ್ರೀತಿ ಅನ್ನೋದೇನಾದರೂ ಶುರು ಆದರೆ ನಾನೇ ಹೋಗಿ ಆ ಹುಡುಗಿ ಹತ್ರ ಡೈರೆಕ್ಟಾಗಿ ಹೇಳ್ತೀನಿ ಕಣೋ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ಬಿಡ್ತಾನೆ. ಹೇಳ್ತಾ ಇದ್ದಾಗ ಆ ಹುಡುಗಿ ಅಲ್ಲಿಗೆ ಬರ್ತಾಳೆ. ಸರಿ ಮಚ್ಚ ನೀವು ಹೋಗ್ರಿ, ಆ ಹುಡುಗಿ ಬರ್ತಿದ್ದಾರೆ, ನಾನು ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೆ, ಟೆಂಪಲ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರ ಫ್ರೆಂಡ್ಸಿಗೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಸರಿ ಅಂದ್ಬಿಟ್ಟು, ಮಚ್ಚ ಮುಂಚೆ ಎಲ್ಲ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೆ, ಇವಾಗ ಯಾವುದೋ ಹುಡುಗಿ ಬಂದಿದೆ ಅಂತ ನಮ್ಮನ್ನೆಲ್ಲ ಎಷ್ಟು ಬೇಕು ಅಷ್ಟೇ ಮಾತಾಡ್ಸ್ತಿದ್ದೀಯಲ್ಲ ಮಚ್ಚ ನೀನು ಅಂತ ಅವ್ರ ಫ್ರೆಂಡ್ಸ್ ಕೇಳಿಸ್ತಾರೆ. ಅಯ್ಯೋ ಹಾಗೇನಿಲ್ಲ ಮಚ್ಚ, ನೀನು ಬೇಜಾರು ಮಾಡ್ಕೊಂಬೇಡ, ಆ ಥರ ಅವಳು ಸಿಕ್ಕಿದ ತಕ್ಷಣ ನಿಮ್ಮನ್ನೆಲ್ಲ ಮರಿಬೇಕಂದಿದ್ರೆ ಇಷ್ಟೊತ್ತು ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡ್ತಾನೆ ಇರಲಿಲ್ಲ ಕಣೋ ಅಂತ ಅವ್ರ ಫ್ರೆಂಡಿಗೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಸರಿ ಅವ್ರ ಫ್ರೆಂಡ್ಸು, ಸರಿ ಆಯಿತು ಏನೋ ಮಾಡಪ್ಪ ದೊಡ್ಡವನಾಗ್ಬಿಟ್ಟಿದ್ಯಾ ಅಂತ ರೇಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ಹುಡುಗಿ ಬಂದಿದ ತಕ್ಷಣ, ಸರಿ ಬಂದ್ರಿ ಪ್ರಿಯವರೇ ಟೆಂಪಲ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಟೆಂಪಲ್ನ ತೋರಿಸ್ತಾನೆ. ತುಂಬ ಖುಷಿಯಾಗುತ್ತೆ ಹುಡುಗಿಗೆ. ಫೋನ್ ಎತ್ಕೊಂಡು ಸೆಲ್ಫಿ ಹೊಡ್ಕೊಳ್ಳೋದು, ಫೋಟೋ ಹೊಡ್ಕೊಳ್ಳೋದು, ಆ ಹುಡುಗನ ಪಕ್ಕದಲ್ಲಿ ಇತ್ಕೊಂಡು ಫೋಟೋ ಹೊಡ್ಕೊಳ್ಳೋದು, ಇದೇ ಥರ ಎಲ್ಲ ಒಂದು 15 ದಿವಸ ಮಾಡ್ತಾಳೆ. 15 ದಿವಸ ಮಾಡಿದ್ಮೇಲೆ ಆ ಹುಡುಗನಿಗೆ ಈ ಹುಡುಗಿ ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಲವ್ ಸ್ಟಾರ್ಟ್ ಆದರೂ ಕೂಡ ಆ ಹುಡುಗ ಈ ಹುಡುಗಿ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ರೆ ಎಲ್ಲಿ ನನ್ನ ತಪ್ಪಾಗಿ ತಿಳ್ಕೊಂಬಿಡ್ತದೆ ಈ ಹುಡುಗಿ ಅಂತ ಹೇಳ್ದೆ ಒಂದು ಕಡೆ ಲವ್ನ ಆ ಹುಡುಗಿ ಮೇಲೆ ಮಾಡ್ತಾ ಇರ್ತಾನೆ. ಇದೆಲ್ಲ ಸುತ್ತಾಡಿದ್ಮೇಲೆ 1 ತಿಂಗಳು ಕಳೆಯುತ್ತೆ. ಆ ಹುಡುಗಿಯ ತಂದೆ ಕಾಲ್ ಮಾಡ್ತಾನೆ ಹುಡುಗಿಗೆ, ಮಗಳೇ ಏನು ಮಾಡ್ತಿದ್ಯಾ ಅಂತ ಅವರಪ್ಪ ಅವಳ ಮಗಳನ್ನ ಕೇಳ್ತಾರೆ. ಅಪ್ಪ ನಾನು ತುಂಬ ಹ್ಯಾಪಿಯಾಗಿದ್ದೀನಪ್ಪ, ಇಲ್ಲಿ ಅಜ್ಜಿ ಬಾಲು ಅನ್ನೋ ಒಂದು ಹುಡುಗನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆ ಬಾಲು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾನೆ ಗೊತ್ತಾ, ಒಂದು ಚೂರು ನೋವಾಗದೇ ಇದ್ದಂಗೆ, ಒಂದು ಚೂರು ನಾನು ಎಡಬುದ್ರು ಕೂಡ ಏನಾಯಿತು ಅಂತ ತುಂಬ ಕಾಳಜಿ ಮಾಡ್ತಾನಪ್ಪ, ತುಂಬ ಒಳ್ಳೆ ಹುಡುಗ ಅಪ್ಪ ಅಂತ ಅವ್ರ ಅಪ್ಪನ ಹತ್ರ ಆ ಹುಡುಗಿ ಕ್ಲೋಸಾಗಿ ಮುನ್ಸ್ಕಿಚ್ಚಿ ಹಂಚ್ಕೊತಾಳೆ. ಅದಕ್ಕೆ ಅವರಪ್ಪ ಹೇಳ್ತೆ, ಹೂನಮ್ಮ ಹಳ್ಳಿಲಿರೋ ಜನನೇ ಆ ಥರ ತುಂಬ ಒಳ್ಳೆಯವರು, ಬಟ್ ಆದರೆ ತುಂಬ ಒಳ್ಳೆಯವರು ಅಂದ್ಬಿಟ್ಟು ಎಲ್ಲರನ್ನೂ ನಂಬಕ್ಕೆ ಹೋಗ್ಬೇಡ, ತುಂಬ ನಂಬಿಸಿ ಮೋಸ ಮಾಡೋರು ಇರ್ತಾರೆ ಕಣೋ ಅಂತ ಮಗಳಿಗೆ ಅವರಪ್ಪ ಹೇಳ್ತಾ ಇರ್ತಾರೆ. ಇಲ್ಲ ಅಪ್ಪ ಆ ಥರ ಏನಿಲ್ಲ, ನಾನು ನೋಡಿರೋ ಮಟ್ಟಿಗೆ ಈ ಬಾಲು ಅನ್ನೋರು ಆ ಥರ ಏನಿಲ್ಲ, ನಾನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ಅವ್ರ ಅಪ್ಪನ ಹತ್ರ ಹಾಗೆ ಅವ್ರ ಅಮ್ಮನ ಹತ್ರನೂ ಸಹ ಹೇಳ್ತಾಳೆ. ಅದೇ ಟೈಮ್ಗೆ ಅವ್ರ ಅಜ್ಜಿ ಬರುತ್ತೆ. ಯಾರ ಹತ್ರ ಮಾತಾಡ್ತಿದ್ಯಾ ಮೊಮ್ಮಗಳೇ ಅಂತ ಅವ್ರ ಅಜ್ಜಿ ಕೇಳಿದಾಗ, ಅಜ್ಜಿ ಥರ ಕೇಳಬೇಕಾದ್ರೆ ಮೊಮ್ಮಗಳು ಹೇಳ್ತಾಳೆ, ಅಜ್ಜಿ ನಾನು ನಿಮ್ಮ ಮಗನ ಹತ್ರ ಮಾತಾಡ್ತಿದ್ದೆ, ನನ್ನ ಫೋನ್ ಕೊಡು, ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ, ನನ್ನ ಸೊಸೆ ಹತ್ರ ನಾನು ಮಾತಾಡ್ತೀನಿ ಅಂತ ಅಜ್ಜಿ ಫೋನ್ ಇಸ್ಕೊಳ್ಳುತ್ತೆ. ಏನೋ ಮಾಡ್ತಿದ್ಯಾ ಅಂತ ಆ ಅಜ್ಜಿ ಮಗುನ ಕೇಳಿದಾಗ, ಏನಿಲ್ಲ ಅಮ್ಮ, ನನ್ನ ಮಗಳಿಲ್ವಲ್ಲ ಬೇಜಾರಾಗ್ತಿದೆ, ಮನೆಯೆಲ್ಲ ಬಿಕ್ಕು ಅನಿಸ್ತಿದೆ, ನನ್ನ ಮಗಳಿದ್ದಿದ್ರೆ ನನಗೆ ಊಟ ಕೊಡೋದಾಗಲಿ ಊಟ ತಿನ್ಸೋದಾಗಲಿ ಈ ಥರ ಎಲ್ಲ ಮಾಡ್ತಿದ್ದು, ಇವಾಗ ನೋಡಿದ್ರೆ ಹಳ್ಳಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ, ತುಂಬ ಒಂಥರ ಮನೆಯೆಲ್ಲ ಬಿಕ್ಕು ಅನಿಸ್ತಿದೆ, ಬೇಜಾರಾಗ್ತಿದೆ ಅಮ್ಮ ಅಂತ ಅವ್ರ ಮಗ ಅಜ್ಜಿಗೆ ಹೇಳಿದಾಗ, ಅಯ್ಯೋ ನಾನು ನಾಳೆ ನಾಳಿದ್ರಲ್ಲಿ ಕಲಿಸ್ಕೊಡ್ತೀನಿ ಬಿಡಪ್ಪ, ನೀನೇನು ಬೇಜಾರು ಮಾಡ್ಕೊಂಬೇಡ, ಅವತ್ತು ನಾನು ಹೇಳಿದ ತಕ್ಷಣ ನೀನು ಕಲಿಸ್ಕೊಟ್ಟಿದ್ಯಲ್ವಾ, ಇವಾಗ ನೀನು ಹೇಳಿದ ತಕ್ಷಣ ನಾನು ಕಲಿಸ್ಕೊಡ್ತೀನಿ ಬಿಡೋ ಅಂದ್ಬಿಟ್ಟು ಅವ್ರ ಮಗನಿಗೆ ಅವ್ರ ತಾಯಿ ಸಮಾಧಾನ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈ ಥರ ನಡೀಬೇಕಾದ್ರೆ 2 ದಿನ ಮಾತ್ರ ಇದೆ ಬೆಂಗಳೂರಿಗೆ ಹೋಗೋಕ್ಕೆ ಆ ಹುಡುಗಿ ಟೈಮು. ಆ ಹುಡುಗ ಲವ್ವು ಆ ಹುಡುಗನ ಮನಸ್ಸಲ್ಲಿ ಇಟ್ಕೊಂಡು ಆ ಹುಡುಗನೇ ತುಂಬ ಹುಡುಗಿನ ಹಚ್ಕೊತಾನೆ, ಪ್ರೀತಿ ಮಾಡ್ತಾನೆ.
ಯಾರನ್ನು ಬಿಟ್ಟರು ಆ ಹುಡುಗಿನ ಬಿಡದಾದಿರುವಷ್ಟು ಪ್ರೀತಿ ಮಾಡ್ತಾನೆ. ಆ ಹುಡುಗಿ ಬಂದು ಆ ಬಾಲು ಹತ್ರ ಹೇಳ್ತಾಳೆ, ಬಾಲು ನಾನು ನಾಳೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಕಣೋ, ನಿನ್ನ ನಂಬರ್ ಕೊಡು, ನಾನು ನಿನ್ನ ನೆನಪಾದಾಗ ನಾನು ಫೋನ್ ಮಾಡಿ ನಿನ್ನ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಹುಡುಗಿ ಬಾಲು ನಂಬರ್ನ ಇಸ್ಕೊಂಡು ಹೋಗ್ತಾಳೆ. ಅವನಿಗೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹುಡುಗಿ ಹೇಳಿದ ತಕ್ಷಣನೇ ಆ ಹುಡುಗನ ಮನಸ್ಸಲ್ಲಿ ತುಂಬ ಬೇಜಾರಾಗುತ್ತೆ. 1 ತಿಂಗಳು ಹೇಗೆ ಹೋಯ್ತು ಅಂತಲೇ ನನಗೆ ಗೊತ್ತಾಗಿಲ್ಲ. ಇವಾಗ ಈ ಹುಡುಗಿ ಬೆಂಗಳೂರಿಗೆ ಹೋಗ್ತಿದೆ. ಸೊ ನಾಳೆಯಿಂದ ನನ್ನ ಜೊತೆ ಯಾರು ಓಡಾಡ್ತಾರೆ, ಯಾರು ಖುಷಿಯಿಂದ ಇರ್ತಾರೆ, ಯಾರು ನನ್ನ ನಗ್ಸ್ತಾ ಖುಷಿಯಿಂದ ನೋಡ್ಕೊತಾರೆ ಅಂತ ಆ ಹುಡುಗನ ಮನಸ್ಸಲ್ಲಿ ತುಂಬ ಬೇಜಾರಾಗುತ್ತೆ. ಆ ಹುಡುಗನಿಗೆ ಎಷ್ಟೇ ಬೇಜಾರಾದರೂ ಕೂಡ ಆ ಹುಡುಗಿ ಹತ್ರ ತೋರಿಸ್ಕೊಳ್ಳಲ್ಲ. ತುಂಬ ಖುಷಿಯಿಂದನೇ ಮಾತಾಡಿ ಬೆಂಗಳೂರು ಕಳಿಸ್ತಾನೆ ಆ ಹುಡುಗಿನ ಬೆಂಗಳೂರು ಕಳಿಸಿದ್ಮೇಲೆ 2 ದಿನ ಮನೆಯಿಂದ ಈಚೆ ಬರದೆ ಆ ಹುಡುಗ ತುಂಬ ಬೇಜಾರಲ್ಲಿ ರೂಮ್ ಮೇಲೆ ಕೂತಿರ್ತಾನೆ. ಕೆಲ್ಸಕ್ಕೆ ಹೋಗಲ್ಲ. ಅವ್ರ ಮನೆ, ಗದ್ದೆ, ಹೊಲ, ತೋಟ ಯಾವುದನ್ನು ಸಹ ನೋಡದೆ ರೂಮ್ ಮೇಲೆ ಒಬ್ಬನೇ ಕೂತ್ಕೊಂಡು ಬೇಜಾರೇ ಕೂತಿರ್ತಾನೆ. ಅವ್ರ ಫ್ರೆಂಡ್ಸ್ ಬಂದು, ಮಚ್ಚಾ ಏನು ಮಚ್ಚಾ ರೂಮಲ್ಲೇ ಕೂತಿದ್ಯಾ, ಈಚೆ ಬಂದು ಗದ್ದೆ ಹೊಲ ನೋಡೋ, ಹುಡುಗಿ ಬೆಂಗಳೂರಿಗೆ ಹೋಗ್ಬಿಟ್ಲು, ಆ ಹುಡುಗಿ ಬಗ್ಗೆ ಯಾಕೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ನೀನು ಅಂತ ಅವ್ರ ಫ್ರೆಂಡ್ಸ್ ಹೇಳಿದಾಗ, ಇಲ್ಲ ಮಚ್ಚಾ ನನ್ನ ಜೊತೆ 1 ತಿಂಗಳು ಆ ಹುಡುಗಿ ಓಡಾಡೋದು, ತುಂಬ ಖುಷಿಯಿಂದ ನೋಡ್ಕೊಂಡು, ತುಂಬ ಪ್ರೀತಿಯಿಂದ ನೋಡ್ಕೊಂಡು, ಆ ಕ್ಷಣನ ನಾನು ಖಂಡಿತ ಮರೆಯೋಕ್ಕಾಗ್ತಿಲ್ಲ ಮಚ್ಚ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಅವನು ನೋವನ್ನ ಶೇರ್ ಮಾಡ್ಕೊತಾನೆ. ಯಾಕೋ ನಿನಗೆ ಗೊತ್ತಿಲ್ಲದಂಗೆ ಆ ಹುಡುಗಿನ ಇಷ್ಟಪಟ್ಟಿದ್ದೀನೋ ಅಂತ ಅವ್ರ ಫ್ರೆಂಡ್ಸ್ ಕೇಳಿದಾಗ, ಗೊತ್ತಿಲ್ಲ ಮಚ್ಚ, ನನಗೆ ಗೊತ್ತಿಲ್ಲದಂಗೆ ಅವಳನ್ನ ತುಂಬ ಹಚ್ಕೊಂಡಿದ್ದೀನಿ, ತುಂಬ ಇಷ್ಟಪಟ್ಟಿದ್ದೀನಿ, ತುಂಬ ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಈ ವಿಷಯನ ಆ ಹುಡುಗಿ ಹತ್ರ ಹೇಳಿದ್ಯೇನೋ ಹೋಗ್ಲಿ ಅಂತ ಕೇಳ್ತಾರೆ. ಇಲ್ಲ ಮಚ್ಚ ನಾನು ಹೇಳಿಲ್ಲ, ಹೇಳಿದ್ರೆ ಎಲ್ಲಿ ನನ್ನ ತಪ್ಪಾಗಿ ತಿಳ್ಕೊಂಬಿಡ್ತಾಳೋ ಅಂತ ನಾನು ಹೇಳಿಲ್ಲ ಕಣೋ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ತಾನೆ. 2 ದಿನ ಆದಮೇಲೆ ಆ ಹುಡುಗಿನೇ ಬಾಲುಗೆ ಫೋನ್ ಮಾಡ್ತಾಳೆ. ಬಾಲು ಏನೋ ಮಾಡ್ತಿದ್ಯಾ ಅಂತ ಆ ಹುಡುಗಿ ಕೇಳ್ತಾಳೆ. ಏನೂ ಇಲ್ಲ ಪ್ರಿಯಾ, ಹೀಗೆ ತೋಟದಲ್ಲೆಲ್ಲ ಓಡಾಡ್ತಿದ್ದೆ, ಹೀಗೆ ನೀನು ಸುತ್ತಾಡಿರೋ ಸ್ಥಳ ಎಲ್ಲ ತುಂಬ ಒಂಥರ ಬೇಜಾರಾಗ್ತಿತ್ತಲ್ಲ, ಹಾಗೆ ಒಬ್ಬನೇ ಓಡಾಡ್ತಿದ್ದೆ ಅಂತ ಹುಡುಗಿ ಹತ್ರ ಹೇಳ್ತಾನೆ ಹುಡುಗ. ಇದೇ ಥರ ಮಾತಾಡ್ತಾ ಆ ಹುಡುಗಿಗೂ ಈ ಬಾಲು ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಆದರೆ ಇವಳಿಗೆ ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ, ಅವನಿಗೆ ಮೋಸ ಮಾಡೋದು ಬೇಡ ಅಂತ ಸುಮ್ಮನೆ ಆಗ್ತಾಳೆ. ಒಂದಿನ ಹುಡುಗಿನೇ ಬಾಲುಗೆ ಫೋನ್ ಮಾಡಿ, ಬಾಲು ನೀನು ಬೆಂಗಳೂರು ಬರಬೇಕು, ನಿನ್ನ ಹತ್ರ ನಾನು ಏನೋ ಮಾತಾಡಬೇಕು, ನೀನು ಯಾರನ್ನೋ ಒಬ್ರನ್ನ ಪರಿಚಯ ಮಾಡಿಕೊಡ್ಬೇಕು, ಬಾ ಬಾಲು ಅಂತ ಕರೀತಾಳೆ. ಅದಕ್ಕೆ ಬಾಲು ಅನ್ಕೊತಾನೆ, ಎಲ್ಲೋ ನಾನು ಲವ್ ಮಾಡ್ತಾ ಇರೋದು ಅವಳು ಗೊತ್ತಾಗಿರ್ಬೋದೇನೋ, ಸೊ ಪ್ರಪೋಸ್ ಮಾಡೋಕ್ಕಿರ್ಬೋದು, ಹಾಗೆ ಪ್ರಪೋಸ್ ಮಾಡಿ ಅವ್ರ ಫ್ರೆಂಡ್ಸ್ನೆಲ್ಲ ನನಗೆ ಪರಿಚಯ ಮಾಡಿಕೊಡ್ಬೋದೇನೋ ಅಂತ ಖುಷಿಯಿಂದ ಮಾಡೋ ಕೆಲಸನೂ ಬಿಟ್ಬಿಟ್ಟು ಬೆಂಗಳೂರಿಗೆ ಓಡೋಡು ಹೋಗ್ತಾನೆ ಹುಡುಗ. ಸರಿ ಪ್ರಿಯಾ, ನಾನು ಬೆಂಗಳೂರು ಬಂದಿದ್ದೀನಿ, ಲೊಕೇಶನ್ ಕಳಿಸು, ಸೊ ನಾನು ಅಲ್ಲಿಗೆ ಬರ್ತೀನಿ ಅಂತ ಪ್ರಿಯನ ಹತ್ರ ಲೊಕೇಶನ್ ಕಳಿಸ್ಕೊತಾನೆ. ಪ್ರಿಯಾ ಲೊಕೇಶನ್ನು ಸಹ ಕಳಿಸ್ತಾಳೆ. ಲೊಕೇಶನ್ ಹತ್ರ ಹೋಗ್ಬಿಟ್ಟು ಇಬ್ಬರೂ ಮೀಟು ಮಾಡ್ತಾರೆ. ಏನೋ ಹೇಳಬೇಕು ಅಂದ್ರಿ, ಹೇಳಿ, ಯಾರನ್ನೋ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದೆ ಪ್ರಿಯಾ, ಯಾರು ಅದು, ನನಗೆ ಪರಿಚಯ ಮಾಡಿಕೊಡು ಅಂತ ಬಾಲು ಕೇಳ್ತಾನೆ. ಇಲ್ಲ ಕಣೋ, ಇಷ್ಟೊತ್ತಿಗೆಲ್ಲ ಬಂದ್ಬಿಡಬೇಕಿತ್ತು ಅವನು, ಯಾಕೋ ಬಂದಿಲ್ಲ, ತಾಳು ಫೋನ್ ಮಾಡ್ತೀನಿ ಅಂತ ಹುಡುಗಿ ಬಾಲುಗೆ ಹೇಳ್ತಾರೆ. ಅದಕ್ಕೆ ಬಾಲು ಅನ್ಕೊತಾನೆ ಮನಸ್ಸಲ್ಲಿ, ಅವನು ಇವನು ಅಂತಿದ್ದಾರೆ, ನಾನೆಲ್ಲ ಫ್ರೆಂಡ್ಸ್ ಅನ್ಕೊಂಡು ಬಂದೆ, ಈ ಹುಡುಗಿ ನೋಡಿದ್ರೆ ಅವನು ಇವನು ಅಂತ ಮಾತಾಡ್ತಿದ್ದಾಳೆ ಅಂತ ಮನಸ್ಸಲ್ಲಿ ಅನ್ಕೊತಾನೆ. ಮೋಸ್ಟ್ಲಿ ಫ್ರೆಂಡ್ ಇರ್ಬೋದೇನೋ ಬಿಡು ಅನ್ಕೊಂಡು ಆಗ್ತಾನೆ. ಆ ಹುಡುಗನಿಗೆ ಎಷ್ಟೇ ಫೋನ್ ಮಾಡಿದ್ರು ಆ ಹುಡುಗ ಫೋನ್ ಪಿಕ್ ಮಾಡಲ್ಲ. ಲಾಸ್ಟಲ್ಲಿ ಫೋನ್ ಪಿಕ್ ಮಾಡಿಬಿಟ್ಟು, ಏನೇ ಇಷ್ಟೊಂದು ಸತಿ ಫೋನ್ ಮಾಡ್ತಿದ್ಯಲ್ಲ, ಯಾಕೆ ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ವೇನೆ ನೀನು ಅಂತ ರ್ಯಾಶಾಗಿ ಹುಡುಗ ಮಾತಾಡ್ತಾನೆ. ಇಲ್ಲ ಕಣೋ, ನಮ್ಮ ಹಳ್ಳಿಯಿಂದ ಒಬ್ಬರನ್ನ ಕರೆಸಿದ್ದೀನಿ ನಿನಗೆ ಪರಿಚಯ ಮಾಡಿಕೊಡುವ ಅಂತ, ಅದಕ್ಕೆ ಕಾಲ್ ಮಾಡ್ತಿದ್ದೀನಿ ಕಣೋ ಅಂತ ಆ ಹುಡುಗಿ ಹೇಳ್ತಾಳೆ. ಅದಕ್ಕೆ ಹುಡುಗ, ನಾನು ಲೊಕೇಶನ್ ಕಳಿಸ್ತೀನಿ, ಇಲ್ಲಿಗೆ ಕರ್ಕೊಂಬ ಅಂತ ಹುಡುಗ ಹೇಳ್ತಾನೆ. ಈ ಥರ ಹೇಳಿದ ತಕ್ಷಣ ಆ ಹುಡುಗ ಇನ್ನೊಬ್ರ ಜೊತೆ ಹುಡುಗಿ ಹತ್ರ ಮಾತಾಡ್ತಿದ್ದು ಕ್ಲೋಸ್ ಆಗಿದ್ದನ್ನೆಲ್ಲ ಆ ಹುಡುಗಿನ ಬೇಗ ಕಳಿಸ್ಬಿಟ್ಟು ಲೊಕೇಶನ್ನ ಕಳಿಸ್ತಾನೆ ಪ್ರಿಯಾಗೆ. ಪ್ರಿಯಾ ಆ ಲೊಕೇಶನ್ ಹುಡ್ಕೊಂಡು ಈ ಹುಡುಗನ ಹತ್ರ ಬರ್ತಾಳೆ. ಅಂದ್ಬಿಟ್ಟು, ಬಾಲು ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ನಾನು ಇಷ್ಟಪಡ್ತಿದ್ದೀನಿ, ಒಬ್ಬರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಇದೇ ಆ ಹುಡುಗ ಅಂತ ಆ ಹುಡುಗಿಗೆ ಹೇಳ್ತಾಳೆ. ಬಾಲು ಈ ಮಾತನ್ನ ಕೇಳಿ ತುಂಬ ನೊಂದ್ಕೊಂಡ್ಬಿಡ್ತಾನೆ. ಈ ವಿಷಯನ ನನ್ನ ಹತ್ರ ಯಾಕೆ ಕೇಳಲಿಲ್ಲ ಈ ಹುಡುಗಿ, ಇವಳನ್ನ ನಾನು ಸಿಕ್ಕಾಪಟ್ಟೆ ಹಚ್ಕೊಂಡೆ, ಸಿಕ್ಕಾಪಟ್ಟೆ ಇಷ್ಟಪಟ್ಟೆ, ಆದರೆ ಈ ವಿಷಯನ ನನ್ನ ಹತ್ರ ಯಾಕೆ ಶೇರ್ ಮಾಡಿಲ್ಲ ಇವಳು ಅಂತ ಹುಡುಗ ಮನಸ್ಸಲ್ಲೇ ಅನ್ಕೊತಾನೆ. ಅದೇ ಟೈಮ್ಗೆ ಇನ್ನೊಬ್ಳು ಹುಡುಗಿ ಇವನ್ನ ನೋಡಬೇಕು ಅಂತಾನೆ ಅದೇ ಲೊಕೇಶನ್ಗೆ ಇನ್ನೊಬ್ಳು ಹುಡುಗಿ ಬರ್ತಾಳೆ. ಅದಕ್ಕೆ ಆ ಹುಡುಗಿ ಬಂದ್ಬಿಟ್ಟು, ಹೇಯ್ ಏನೋ ಇದು ಮಾಡ್ತಾ ಇರೋದು ನೀನು, ಫೋನ್ ಮಾಡಿದ್ರೆ ಫೋನ್ ಯಾಕೋ ಎತ್ತುತ್ತಾ ಇಲ್ಲ, ಇದಾರೋ ಈ ಹುಡುಗಿ ಅಂತ ಹುಡುಗನ್ನ ಕೇಳ್ತಾಳೆ. ಅದಕ್ಕೆ ಆ ಹುಡುಗ, ಸುಮ್ಮನಿರೆ, ನೀನು ಏನು ಬಂದಿದ್ಯಾ, ಮಾತಾಡಿಸ್ಬೇಕು ಹೋಗು ಅಂತ ಹುಡುಗ ಹೇಳ್ತಾನೆ. ಏನೋ ಹಿಂಗೆ ಮಾತಾಡ್ತಿದ್ಯಾ, ನಾನು ನಿನ್ನ
6 ತಿಂಗಳಿಂದ ಇಷ್ಟಪಡ್ತಾ ಇರೋದು ನಿಂಗೆ ಗೊತ್ತಾಗಲ್ವೇನೋ ಅಂತ ಬೇರೆ ಹುಡುಗಿ ಬಂದು ಈ ಹುಡುಗನ ಹತ್ರ ಕೇಳಿದಾಗ ಪ್ರಿಯಾಗೆ ಒಂದು ಸ್ವಲ್ಪ ಅನುಮಾನ ಸ್ಟಾರ್ಟ್ ಆಗುತ್ತೆ. ಏನೋ ಹೇಳ್ತಿದ್ದಾಳೆ ಅವಳು ಅಂತ ಪ್ರಿಯಾ ಆ ಹುಡುಗನ ಕೇಳಿದಾಗ ಅವಳಿಗೆ ತಲೆ ಕೆಟ್ಟಿದೆ ಕಣೆ, ಸುಮ್ಮನಿರೇ ನೀನು, ಅವಳು ಹೆಂಗೆ ಮಾತಾಡೋದು ಅಂತ ಹುಡುಗ ಹೇಳ್ತಾನೆ. ನನಗೆ ತಲೆ ಕೆಟ್ಟಿದ್ಯಾ? ನೀನು ನನ್ನ 6 ತಿಂಗಳಿಂದ ಲವ್ ಮಾಡ್ತಿಲ್ವಾ? ನೀನು ನನಗೆ ಪ್ರಪೋಸ್ ಮಾಡಿಲ್ವಾ? ಇಷ್ಟಪಡಲ್ಲ ಅಂದರು ಇಷ್ಟಪಡೋರ ಥರ ಮಾಡ್ಕೊಂಡಿಲ್ವಾ ನೀನು ಅಂತ ಹುಡುಗಿ ಒಂದು ಸ್ವಲ್ಪ ಕಿರ್ಚ್ಕೊಂಡು ಮಾತಾಡ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡದ್ದು ಪ್ರಿಯಾ ಅಲ್ಲೇ ಕಣ್ಣೀರಾಗ್ತಾಳೆ. ಅಯ್ಯೋ ಸ್ವಾರ್ಥಿ, ನನ್ನ ಇಷ್ಟಪಡೋರ ಥರ ನಾಟಕ ಮಾಡ್ದಲ್ಲೋ ನೀನು, ಈ ಥರ ಹುಡುಗಿರ ಲೈಫಲ್ಲಿ ಎಷ್ಟು ಜನ ಹುಡುಗಿರ ಲೈಫಲ್ಲಿ ಆಟ ಆಡಿದ್ಯಾ ನೀನು ಅಂತ ಅವನಿಗೆ ಬೋದ್ಬಿಟ್ಟು ಹೋಗ್ಬಿಡ್ತಾಳೆ. ಹಾಗೆ ಬಾಲು, ಅಯ್ಯೋ ಪ್ರಿಯಾ ಯಾಕೆ ಅಳ್ತೀಯ, ಬಿಡು, ಬೇಜಾರು ಮಾಡಿದ್ರೆ ಯಾಕೆ ಕಳ್ಕೊತೀಯ, ನಿನ್ನ ಪ್ರೀತಿ ಚೆನ್ನಾಗೇ ಇತ್ತು, ಸಿನ್ಸಿಯರಾಗಿತ್ತು, ಬಟ್ ಆದರೆ ನಿನ್ನ ಪ್ರೀತಿನ ಉಳಿಸ್ಕೊಳಕ್ಕಾಗಲಿಲ್ಲ, ಅವನಿಗೋಸ್ಕರ ನೀನಾಕೆ ಅಳ್ತೀಯ ಅಂತ ಆ ಪ್ರಿಯಾಗೆ ಈ ಬಾಲು ಸಮಾಧಾನ ಮಾಡ್ತಾನೆ. ಈ ಥರ ಸಮಾಧಾನ ಮಾಡಿದ್ಮೇಲೆ ಪ್ರಿಯಾಗೆ ಬಾಲು ಮೇಲೆ ಲವ್ವು ಇನ್ನೂ ಶುರುವಾಗುತ್ತೆ. ಅದಕ್ಕೆ ಪ್ರಿಯಾ ಒಂದಿನ ಹೇಳೋಣ ಅಂದ್ಕೊಂಡ್ರೆ ಅಯ್ಯೋ ನನ್ನ ಬಗ್ಗೆ ಏನು ತಿಳ್ಕೊಂಬಿಡ್ತಾನೆ ಇವನು ಅಂತ ಅವಳು ಹೇಳ್ಕೊಳ್ಳದೆ ಸುಮ್ಮನೆ ಆಗಿಬಿಡ್ತಾಳೆ. ಈ ಬಾಲೂ ಸಹ ಅವು ಲವ್ನ ಹೇಳ್ಕೋದೆ ಇವನು ಸುಮ್ಮನೆ ಆಗಿಬಿಡ್ತಾನೆ. ಇದೇ ಥರ ನಡಿಬೇಕಾದ್ರೆ ಹುಡುಗಿರ ಮನೆಯಿಂದ ಆ ಹುಡುಗಿಗೆ ಒಂದು ಹುಡುಗನ ನೋಡ್ತಾರೆ ಅವ್ರ ತಂದೆ. ಅಮ್ಮ, ನಾನು ಹುಡುಗನ ನೋಡಿದ್ದೀನಿ, ನೀನು ಹುಡುಗನ ಮದುವೆ ಮಾಡ್ಕೋ ಅಂತ ಹೇಳಿದ ತಕ್ಷಣವೇ ಆ ಪ್ರಿಯಾ ತುಂಬ ಅಳ್ತಾಳೆ. ಅಪ್ಪ ನನಗೆ ಮದುವೆ ಇಷ್ಟ ಇಲ್ಲ ಅಪ್ಪ ಅಂತ ಅವ್ರ ಅಪ್ಪನ ಹತ್ರ ಹತ್ಕೊಂಡು ಮಾತಾಡ್ತಾಳೆ. ಅದಕ್ಕೆ ಅವ್ರ ಅಪ್ಪನ ಅವರಮ್ಮ ಕೇಳ್ತಾರೆ, ಯಾಕೆ ಇಷ್ಟ ಇಲ್ಲ, ಏನಾಯಿತು, ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ ಹೇಳು ಅಂತ ಅವ್ರ ತಂದೆ ತಾಯಿ ಕೇಳಿದಾಗ ಹೂನಪ್ಪ ನಾನು ಇಷ್ಟಪಡ್ತಿದ್ದೀನಿ ಒಂದು ಹುಡುಗನ್ನ ಅಂತ ಹುಡುಗಿ ಎದುರ್ಕೊಂಡು ಅವ್ರ ತಂದೆ ಹತ್ರ ಹೇಳ್ತಾಳೆ. ಅದಕ್ಕೆ ಅವ್ರ ತಂದೆ ಹೊಡಿಯೋಕ್ಕೆಲ್ಲ ಕೈ ಎತ್ತುತ್ತಾರೆ. ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾರೆ, ರೀ ಹೊಡಿಬೇಡ್ರಿ ರೀ, ವಯಸ್ಸಿಗೆ ಬಂದಿರೋ ಮಗಳು ಯಾಕೆ ಹೊಡಿತೀರಾ, ಯಾರನ್ನೂ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ, ಯಾರಂತ ಕೇಳೋಣ, ಚೆನ್ನಾಗಿದ್ರೆ ಆ ಹುಡುಗನ ಜೊತೆನೆ ಮದುವೆ ಮಾಡಿಸೋಣ ಅಂತ ಅವ್ರ ಹೆಂಡತಿ ಹೇಳ್ತಾರೆ. ಸುಮ್ಮನಿರೇ ನೀನು, ಇವಳನ್ನ ವಯಸ್ಕೊಂಡು ಬರಬೇಡ, ನಿಂಗೆ ವಯಸ್ಕೊಂಡು ಬಂದಿರೋದಕ್ಕೇ ಇವಳಿಗೆ ಉಬ್ಬು ಜಾಸ್ತಿ ಆಗಿಬಿಟ್ಟಿದೆ ಅಂತ ರ್ಯಾಶಾಗೆ ಒಂದು ಸ್ವಲ್ಪ ಅವ್ರ ಹೆಂಡತಿ ಹತ್ರ ಮಾತಾಡ್ತಾರೆ. ಸರಿ ರೀ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀರಾ, ಯಾರೂ ಮಾಡದಿರೋ ತಪ್ಪನ್ನ ನನ್ನ ಮಗಳು ಏನು ಮಾಡಿಲ್ಲ, ಯಾರನ್ನೋ ಇಷ್ಟಪಡ್ತಿದ್ದಾಳೆ ಅಂತ ಹೇಳ್ತಿದ್ದಾಳೆ, ಕೇಳೋಣ ಅಂತ ಅವ್ರ ಹೆಂಡತಿ ಅವ್ರ ಯಜಮಾನ್ರಿಗೆ ಹೇಳ್ತಾರೆ. ಸರಿ ಆಯಿತು, ನನ್ನ ಕರ್ಮ, ಅದೊಂದು ಕೇಳ್ಬಿಡು, ಅದೊಂದು ಕೇಳಿಸ್ಕೊಂಬಿಡ್ತೀನಿ ಈ ಕಿವಿಲಿ ಅಂತ ಅವ್ರ ಗಂಡ ಕಿರಿಸ್ತಾರೆ. ಪ್ರಿಯಾ ಅಳ್ಬೇಡ ಕಣೋ, ಯಾಕೆ ಅಳ್ತೀಯಾ, ಇಲ್ವಾ ನಿಮ್ಮ ಜೊತೆ ಯಾವ ಹುಡುಗನ ಇಷ್ಟಪಟ್ಟಿದ್ಯಾ ಹೇಳು ಅಂತ ಅವರಮ್ಮ ಪ್ರಿಯನ ಕೇಳಿದಾಗ ಪ್ರಿಯಾ ಹೇಳ್ತಾಳೆ, ಅಮ್ಮ ಕಾಲೇಜ್ಗೆ 2 ದಿನ ರಜಾ ಅಂತ ಹೋಗಿದ್ನ ಹಳ್ಳಿಗೆ, ಅಲ್ಲೂ ಬಾಲು ಅಂತ ಹೇಳಿದ್ನಲ್ಲ ಬಾಲು ಬಗ್ಗೆ, ಆ ಬಾಲುನ ನಾನು ಇಷ್ಟಪಡ್ತಿದ್ದೀನಮ್ಮ ಅಂತ ಹುಡುಗಿ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಅವನು ಹಳ್ಳಿಲಿ ಕೆಲಸ ಮಾಡ್ಕೊಂಡಿರೋ ಹುಡುಗ, ಅವನ್ನ ನೀನು ಇಷ್ಟಪಡ್ತಿದ್ದೀಯ ಅಂತ ರ್ಯಾಶಾಗಿ ಮಾತಾಡ್ತಾರೆ. ಇಲ್ಲ ಅಪ್ಪ, ಅವನು ಹಳ್ಳಿಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ ಅವನು ಒಳ್ಳೆ ಹುಡುಗ ಅಪ್ಪ, ಒಳ್ಳೆ ಮನಸ್ಸಿದೆ ಅಪ್ಪ, ಅವನಿಗೆ ಒಳ್ಳೆ ಚೆನ್ನಾಗಿ ನೋಡ್ಕೊತಾನೆ, ನನಗೊಂದು ಸ್ವಲ್ಪ ನೋವಾದರೂ ಕೂಡ ಅವನು ಸಿಕ್ಕಾಪಟ್ಟೆ ಅಳ್ತಾನಪ್ಪ, ನಾನು ತುಂಬ ಇಷ್ಟಪಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೀನಪ್ಪ ಅಂತ ಮಗಳು ಅವ್ರ ಅಪ್ಪನ ಹತ್ರ ಹೇಳಿದಾಗ ಅವ್ರ ಅಮ್ಮ ಹೇಳುತ್ತೆ, ನೀನು ಇಷ್ಟಪಡ್ತಿದ್ದೀಯ ಅಂತ ಆ ಹುಡುಗನಿಗೆ ಹೇಳಿದ್ಯಾ ಅಂತ ಅವ್ರ ಅಮ್ಮ ಕೇಳುತ್ತೆ. ಇಲ್ಲ ಅಮ್ಮ, ನಾನು ಹೇಳಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಊರಲ್ಲಿರೋ ಬಾಲು ಈ ಥರ ಮದುವೆಗೆ ಗಂಡು ಹುಡುಕ್ತಿದ್ದಾರೆ ಅಂತೆ. ಆ ಥರ ಬಂದು ಆ ಅಜ್ಜಿ ಹೇಳಿದ ತಕ್ಷಣವೇ ಹುಡುಗನಿಗೆ ತುಂಬಾ ನೋವಾಗುತ್ತೆ. ಈ ಹುಡುಗ ಮಾಡೋ ಕೆಲಸನೆಲ್ಲ ಬಿಟ್ಬಿಟ್ಟು ಅವಳ ಪ್ರೀತಿಗೋಸ್ಕರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದದನ್ನ ಬಿಟ್ಬಿಟ್ಟು, ಮಾಡೋ ಕೆಲಸದ ಮೇಲೂ ಬಿಟ್ಬಿಟ್ಟು, ಅವ್ರ ತಂದೆ ತಾಯಿ ಕ್ಲೋಸ್ ಆಗಿದ್ದು ಖುಷಿಯಿಂದ ಇದ್ದಾಗ ಅವ್ರ ತಂದೆ ತಾಯಿನೂ ಮಾತಾಡಿಸ್ದೆ ರೂಮಲ್ಲಿ ಏಕಾಂಗಿಯಾಗಿ ಒಬ್ಬನೇ ಕೂತ್ಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹುಡುಗ ಅವ್ನ ಕೆಲಸ ಏನು, ಅವನ ಜೀವನ ಏನು, ಅವ್ರ ತಂದೆ ತಾಯಿ ಏನು, ಅವ್ರ ಫ್ರೆಂಡ್ಸ್ಗಳೇನು ಅಂತ ಅಂದ್ಕೊಂಡಿರೋ ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಎಂಟ್ರಿ ಆಗಿ ಇಬ್ಬರಿಗೂ ಪ್ರೀತಿ ಇದ್ದರೂ ಕೂಡ ಇಬ್ಬರೂ ಪ್ರೀತಿನ ಹಂಚ್ಕೊಳ್ಳೋಕ್ಕಾಗದೆ ಮನಸ್ಸಲ್ಲೇ ಇಟ್ಕೊಂಡು ತುಂಬ ಅಳ್ತಿರ್ತಾರೆ. ಅದಕ್ಕೆ ಈರಪ್ಪ ಹೇಳ್ತಾರೆ, ಸರಿ ನಮ್ಮ ಅಮ್ಮನ ಫೋನ್ ಮಾಡ್ತೀನಿ ಇರು, ಅವಳು ಬಾಲು ಬಗ್ಗೆ ವಿಚಾರಿಸ್ತೀನಿ, ಅವನು ಒಳ್ಳೆಯವನ ಕೆಟ್ಟವನ ಅಂತ ಕೇಳ್ತೀನಿ ಅಂತ ಹುಡುಗಿಯರಪ್ಪ ಆ ಅಜ್ಜಿಗೆ ಫೋನ್ ಮಾಡ್ತಾರೆ. ಅಮ್ಮ, ಈ ಥರ ನಿಮ್ಮ ಮೊಮ್ಮಗಳು ಬಾಲು ಅನ್ನೋ ಹುಡುಗನ ಇಷ್ಟಪಡ್ತಿದ್ದಾಳೆ ಅಂತೆ. ಸೊ ಆ ಬಾಲು ಹೇಗಮ್ಮ, ನಿಮ್ಮ ಅಭಿಪ್ರಾಯ, ಊರಲ್ಲೇ ಇದ್ದೀರಲ್ಲ, ಸೊ ಬಾಲು ಅಂದರೆ ನನಗೆ ಅಷ್ಟೊಂದಾಗಿ ಯಾರೂ ಗೊತ್ತಿಲ್ಲ, ಸೊ ಬಾಲು ಅನ್ನೋ ಹುಡುಗನು ನನಗೆ ಅಷ್ಟೊಂದು ಅವನ ಬಗ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತಾರಲ್ಲ, ನೀವು ಹೇಳಮ್ಮ ಬಾಲು ಬಗ್ಗೆ ಏನು ಗೊತ್ತು ನಿಮಗೆ, ಅವನು ಒಳ್ಳೆಯವನ ಅಂತ ಅವ್ರ ಮಗನೇ ಅವ್ರ ಅಮ್ಮನ ಹತ್ರ ಕೇಳಿದಾಗ ಅವ್ರ ಅಮ್ಮ ಹೇಳುತ್ತೆ, ಹೂನಪ್ಪ ತುಂಬ ಒಳ್ಳೆ ಹುಡುಗ,
ಒಳ್ಳೆ ಹುಡುಗ, ಚೆನ್ನಾಗಿ ಎಲ್ಲರೂ ಮಾತಾಡಿಸ್ತಾನೆ, ಚೆನ್ನಾಗಿ ಕ್ಲೋಸ್ ಆಗಿದ್ದಾನೆ, ಯಾವ ಹ್ಯಾಬಿಟ್ಸು ಸಹ ಆ ಹುಡುಗನ ಹತ್ರ ಇಲ್ಲ. ಸೊ ನನ್ನ ಮೊಮ್ಮಗಳನ್ನ ಆ ಬಾಲು ಕೊಟ್ಟರೆ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ನಂಬಿಕೆ ನನಗೆ ತುಂಬ ಚೆನ್ನಾಗಿದೆ ಅಂತ ಅವರಮ್ಮ ಮಗನಿಗೆ ಹೇಳಿದಾಗ, ಸರಿ ನಾನು ಅವ್ರ ಮನೆಗೆ ಹೆಣ್ಣು ಕೇಳೋಕ್ಕೆ ಬರ್ತೀನಿ, ಅವ್ರ ತಂದೆ ತಾಯಿಗೆ ವಿಷಯ ತಿಳಿಸ್ಬಿಡಿ ಅಂತ ಅವ್ನ ಮಗ ಹೇಳ್ತಾನೆ. ಸರಿ ಅಪ್ಪ ಆಯಿತು ಅಂತ ಅಜ್ಜಿನೂ ಹೇಳ್ತಾರೆ. ಅಜ್ಜಿ ಹೋಗ್ಬಿಟ್ಟು, ಬಾಲು ನಿನಗೆ ಹೆಣ್ಣಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಕೇಳಿದ ತಕ್ಷಣ, ಅಜ್ಜಿ ನನ್ನ ನಿಮ್ಮದೇ ಇಡಕ್ಕೆ ಬಿಟ್ಬಿಡಿ, ನನಗೆ ಈ ಮದುವೆ ಈ ಪ್ರೀತಿ ಇದೇನೂ ಬೇಡ ಅಂತ ಆ ಅಜ್ಜಿ ಹತ್ರ ಹತ್ಕೊಂಡು ಮಾತಾಡಬೇಕಾದ್ರೆ ಆ ಅಜ್ಜಿಗೆ ಅವಾಗ ಗೊತ್ತಾಗುತ್ತೆ, ಅಯ್ಯೋ ಈ ಬಾಲುನು ನನ್ನ ಮೊಮ್ಮಗಳನ್ನೇ ಇಷ್ಟಪಟ್ಟಿದ್ದಾನೆ, ಬಟ್ ಆದರೆ ಇವನು ಹೇಳ್ಕೊಂಡಿಲ್ಲ ಅಂತ ಆ ಅಜ್ಜಿ ತಿಳ್ಕೊಂಡು, ಬಾಲು ಏನೂ ಭಯ ಬೀಳ್ಬೇಡ ಕಣೋ, ನನ್ನ ಮೊಮ್ಮಗಳನ್ನೇ ನಿನ್ನ ಇಷ್ಟಪಡ್ತಿದ್ದಾಳೆ, ಈ ವಿಷಯನ ನನ್ನ ಮೊಮ್ಮಗಳೇ ನಮ್ಮ ಮಗನ ಹತ್ರನೂ ನನ್ನ ಸೊಸೆ ಹತ್ರನೂ ಹೇಳಿದ್ದಾರೆ. ಸೊ ಇವತ್ತು ನನ್ನ ಮಗನೂ ನನ್ನ ಸೊಸೆನೇ ನಿಮ್ಮ ಮನೆಗೆ ಗಂಡು ಕೇಳಕ್ಕೆ ಬರ್ತಿದ್ದಾರೆ ಕಣೋ ಅಂತ ಹೇಳಿದ ತಕ್ಷಣ ಆ ಹುಡುಗನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಇದೇ ಖುಷಿಲಿ ಹೋಗ್ಬಿಟ್ಟು ಅವ್ರ ತಂದೆ ತಾಯಿಗೂ ವಿಷಯ ತಿಳಿಸ್ತಾನೆ. ವಿಷಯ ತಿಳಿಸಿದ ತಕ್ಷಣ, ಅಪ್ಪ ನೀನು ರೈತ, ನಿನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಅವ್ರ ತಂದೆ ಕೇಳುತ್ತೆ. ಇಲ್ಲ ಅಪ್ಪ, ನಾನು ಆ ಹುಡುಗಿನ ಇಷ್ಟಪಡ್ತಿದ್ದೀನಿ, ಅವ್ರ ತಂದೆ ತಾಯಿನೇ ಬರ್ತಿದ್ದಾರೆ ಗಂಡು ಕೇಳೋಕ್ಕೆ, ಪ್ಲೀಸ್ ಅಪ್ಪ ಇದೊಂದು ಹೆಲ್ಪ್ ಮಾಡಿಯಪ್ಪ, ನನಗಿದೊಂದು ಪ್ರೀತಿನ ಉಳಿಸ್ಕೊಡಿಯಪ್ಪ ಅಂತ ಅವ್ರ ಅಪ್ಪನ ಕಾಲು ಹಿಡ್ಕೊತಾನೆ. ಅಯ್ಯೋ ಕಾಲು ಯಾಕೋ ಹಿಡ್ಕೊತೀಯ, ನಿನ್ನ ಖುಷಿನೇ ನನ್ನ ಖುಷಿ, ಸೊ ನಿನ್ನ ಅರ್ಥ ಮಾಡ್ಕೊಂಡು ಒಂದು ಹುಡುಗಿ ನಿನ್ನ ಜೊತೆ ಜೀವನ ಮಾಡಿದ್ರೆ ನನಗಷ್ಟೇ ಸಾಕು ಅಂತ ಅವ್ರ ಅಪ್ಪನೂ ಮದುವೆಗೆ ಒಪ್ಕೊತಾರೆ. ಹುಡುಗಿ ಕಡೆಯವರು ಅವ್ರ ಮನೆಗೆ ಬರ್ತಾರೆ, ಬಾಲವ್ರ ಮನೆಗೆ. ಎಂಗೇಜ್ಮೆಂಟು ಸಹ ಆಗುತ್ತೆ, ಮದುವೆನೂ ಸಹ ಆಗುತ್ತೆ. ತುಂಬ ಖುಷಿಯಿಂದ ಅವ್ರ ಸಂಸಾರ ಹೇಗಿರುತ್ತೆ ಅಂದರೆ ಹಾಲು ಸಕ್ಕರೆ ಇದ್ದಂಗೆ ಆನಂದವಾಗಿ ಜೀವನ ನಡೀತಾ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ಕಾರ.